ವಾರ್ತೆಗಳನ್ನು ಪ್ರಾಯೋಜಿಸಿದವರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಡಾಕ್ಟರ್ ಮೌಲಾನಾ ಹಕೀಂ ಸಾಬ್ ಇವರು ಕಡಪದಿಂದ ರಾಯಚೂರಿಗೆ ಮೊದಲ ಬಾರಿಗೆ ಬಂದಿದ್ದಾರೆ. ಇವರು ಪೈಲ್ಸ್, ಮಂಡಿ ನೋವು, ಎದೆ ನೋವು, ಕಿಡ್ನಿ ಸಮಸ್ಯೆ ಇನ್ನು ಮುಂತಾದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಿ ಗುಣಮುಖಪಡಿಸುತ್ತಾರೆ. ಗುಲ್ಶನ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ದಸರಾ ಮತ್ತು ದೀಪಾವಳಿ ಹಬ್ಬದ ಋತುವನ್ನು ಪವರ್ ಮತ್ತು ಸ್ಟೈಲ್ ನೊಂದಿಗೆ ಆಚರಿಸಿ. ಕೇವಲ ₹1 ಪಾವತಿಸಿ ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕೊಂಡೊಯ್ಯಿರಿ. ಯಾವುದೇ ಮಾಡೆಲ್, ಯಾವುದೇ ಬ್ರಾಂಡ್ ಅನ್ನು ಹೊಸ ಬಜಾಜ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಶ್ರೀ ವಿಜಯಲಕ್ಷ್ಮಿ TVS ರಾಯಚೂರು ಇವರಿಂದ ಹಬ್ಬಗಳ ಕೊಡುಗೆಗಳು: ಮೆಗಾ ಎಕ್ಸ್ಚೇಂಜ್ ಮತ್ತು ಸಾಲ ಮೇಳ, ಕಡಿಮೆ ಡೌನ್ ಪೇಮೆಂಟ್, ಧನಂಜಯ್ ಕಾಂಪ್ಲೆಕ್ಸ್, ಗೋಶಾಲ್ ರಸ್ತೆ, ರಾಯಚೂರು. ಸಂಚೇತಿ ಕನ್ಸ್ಟ್ರಕ್ಷನ್ ಅವ್ರು ಮಾಡಿರೋ ಮನೆಗಳು ನೋಡಕ್ ಬಂದಿವಿ. 30-40 ಫುಲ್ ಸ್ಪೇಷಿಯಸ್ ಆಗಿ ವಿತ್ ಇಂಡಿವಿಜುವಲ್ ಕಾಂಪೌಂಡ್ ಇವ್ರು ಮನೆಗಳು ಕಟ್ಟಾರ ನೋಡ್ರಿ. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ನಮಸ್ಕಾರ. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಉಟುಕ್ನೂರು ಗ್ರಾಮ ಪಂಚಾಯಿತಿಯಲ್ಲಿ ಯೋಜನೆಗಳಿಗೆ ರೂಪಿಸದೆ 15ನೇ ಹಣಕಾಸು ಯೋಜನೆ ಅನುದಾನ ದುರ್ಬಳಕೆ, ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಲು ಸದಾನಂದ ಪನ್ನೂರು ಆಗ್ರಹ. ಕನ್ನಡ ಧ್ವಜ ಅಧಿಕೃತ ಘೋಷಣೆಗೆ ಸರ್ಕಾರ ಮುಂದಾಗಲಿ, ಮೊಹಮ್ಮದ್ ಮುಜಿದ್. ಬಾಲಕಾರ್ಮಿಕತೆಯಿಂದ ಬಿಡುಗಡೆಗೊಂಡ ಮಕ್ಕಳ ಉನ್ನತ ವ್ಯಾಸಂಗಕ್ಕಾಗಿ ವಸತಿ ನಿಲಯಗಳಲ್ಲಿ ದಾಖಲಿಸಿ ಶಿಕ್ಷಣ ಒದಗಿಸಲು ಸೂಚನೆ, ಸಭೆಗೆ ಗೈರಾದ ಅಧಿಕಾರಿಗಳಿಗೆ ನೋಟಿಸ್ ಜಾರಿ, ದುರ್ಗೇಶ್. ಅಲ್ಪಸಂಖ್ಯಾತರ ಸಂಶೋಧನಾ ವಿದ್ಯಾರ್ಥಿಗಳ ಫೆಲೋಶಿಪ್ ಕಡಿತ ಖಂಡಿಸಿ AIRSO ಸಂಘಟನೆಯಿಂದ ಮನವಿ. CET ಪರೀಕ್ಷೆ ಅಚ್ಚುಕಟ್ಟಾಗಿ ನಡೆಸಲು ಅಗತ್ಯ ಸಿದ್ಧತೆ ಕೈಗೊಳ್ಳಲು ದುರ್ಗೇಶ್ ಸೂಚನೆ. ಮುಂಗಾರು ಮತ್ತು ಹಿಂಗಾರು ಮಳೆ ಕೈಕೊಟ್ಟಿದ್ದರಿಂದ ರಾಜ್ಯ ರೈತರುಗಳಿಗೆ ಬೆಳೆ ನಷ್ಟ ಪರಿಹಾರ ನೀಡಲು ಮನವಿ. ಈಶಾನ್ಯ ಪದವೀಧರ ಮತದಾರರ ಪಟ್ಟಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳಿ, ನ್ಯಾಯಾಧೀಶ ಮಾರುತಿ ಬುಗಾಡೆ. ಮತ್ತು ಹಟ್ಟಿಯಲ್ಲಿ ಮಹಿಳೆಯನ್ನು ಕೊಲೆ ಮಾಡಿ ಸುಟ್ಟು ಹಾಕಿದ ದುಷ್ಕರ್ಮಿಗಳು. ವಾರ್ತೆಗಳ ವಿವರ. ಮಾನ್ವಿ ತಾಲೂಕಿನ ಉಟುಕ್ನೂರು ಗ್ರಾಮ ಪಂಚಾಯಿತಿಯಲ್ಲಿ 2022-23ನೇ ಸಾಲಿನ 15ನೇ ಹಣಕಾಸು ಯೋಜನೆಯಡಿ ಕ್ರಿಯಾ ಯೋಜನೆ ರೂಪಿಸದೆ ಅನೇಕ ಏಜೆನ್ಸಿಗಳಿಗೆ ಕಾಮಗಾರಿ ನಿರ್ವಹಿಸದೇ ಇದ್ದರೂ ಬಿಲ್ ನೀಡಲಾಗಿದ್ದು, ಸಮಗ್ರ ತನಿಖೆ ನಡೆಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಈರಮ್ಮ ತಡಕಲ್ ಹಾಗೂ PDO ಮಲ್ಲಯ್ಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ದಲಿತ ಸಂಘರ್ಷ ಸಮಿತಿ ಸಮತಾವಾದ ತಾಲೂಕು ಅಧ್ಯಕ್ಷ ಸದಾನಂದ ಪನ್ನೂರ್ ಆರೋಪಿಸಿದರು. ಮಾನ್ವಿ ತಾಲೂಕಿನ ಕುಟ್ಕನೂರು ಗ್ರಾಮ ಪಂಚಾಯಿತಿಯಲ್ಲಿ 2022-23ನೇ ಸಾಲಿನ 15ನೇ ಹಣಕಾಸು ಯೋಜನೆಯಡಿ ಕ್ರಿಯಾ ಯೋಜನೆ ರೂಪಿಸದೆ ಅನೇಕ ಏಜೆನ್ಸಿಗಳಿಗೆ ಕಾಮಗಾರಿ ನಿರ್ವಹಿಸದೇ ಇದ್ದರೂ ಬಿಲ್ ನೀಡಲಾಗಿದ್ದು, ಸಮಗ್ರ ತನಿಖೆ ನಡೆಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಈರಮ್ಮ ತಡ್ಕಲ್ ಹಾಗೂ PDO ಮಲ್ಲಯ್ಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ದಲಿತ ಸಂಘರ್ಷ ಸಮಿತಿ ಸಮತಾವಾದ ತಾಲೂಕು ಅಧ್ಯಕ್ಷ ಸದಾನಂದ ಪನ್ನೂರು ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸರಿಸುಮಾರು 45 ಲಕ್ಷ ರೂಪಾಯಿಗಳ ಕಾಮಗಾರಿಗಳಿಗೆ ಅನುದಾನವನ್ನು ಅನೇಕ ವೆಂಡರ್ಗಳಿಗೆ ಪಾವತಿಸಲಾಗಿದೆ. ಅಕ್ಟೋಬರ್ 3ರಂದು ಒಂದೇ ದಿನ 6 ಲಕ್ಷ ರೂಪಾಯಿಗಳು ತಮಗೆ ಬೇಕಾದ ವೆಂಡರ್ಗಳ ಖಾತೆಗೆ ಹಣ ಜಮಾ ಮಾಡಲಾಗಿದೆ. ಕಾಮಗಾರಿ ಹೆಸರಿನಲ್ಲಿ ಭಾರೀ ಭ್ರಷ್ಟಾಚಾರ ನಡೆಸಿ ಸರ್ಕಾರದ ಅನುದಾನ ದುರ್ಬಳಕೆ ಮಾಡಿಕೊಂಡಿರುವುದು ಮೇಲ್ನೋಟಕ್ಕೆ ಸಾಬೀತಾಗುತ್ತದೆ. ಯಾವುದೇ ಕಾಮಗಾರಿ ನಿರ್ವಹಿಸಿಲ್ಲ, ಆದರೂ ಹಣವನ್ನು ಪಡೆಯಲಾಗಿದೆ ಎಂದರು. ಈಶ್ವರ್ ಎಲೆಕ್ಟ್ರಿಕಲ್ಸ್, ಮೌನೇಶ್ವರ್ ಎಂಟರ್ಪ್ರೈಸಸ್,
ಬಜರಂಗ್ ಎಲೆಕ್ಟ್ರಿಕಲ್ ಸೇರಿದಂತೆ ಬೇರೆ ಬೇರೆ ತಾಲೂಕಿನ ಏಜೆನ್ಸಿಗಳ ಹೆಸರಿನಲ್ಲಿ ಖರ್ಚು ತೋರಿಸಲಾಗಿದೆ. ತನಿಖೆ ನಡೆದರೆ ಮಾತ್ರ ಸತ್ಯ ಬಯಲಾಗುತ್ತದೆ ಎಂದರು. ಕಳೆದ ವರ್ಷ ಗ್ರಾಮ ಪಂಚಾಯಿತಿ ಸದಸ್ಯೆಯಾಗಿದ್ದ ಈರಮ್ಮ ಅಮರಪ್ಪ ತಡ್ಕಲ್ ಇವರು ಪಿಡಿಒರೊಂದಿಗೆ ಸೇರಿ 43 ಲಕ್ಷ ರೂಪಾಯಿ ಹಣ ದುರ್ಬಳಕೆ ಮಾಡಿಕೊಂಡ ಆರೋಪ ತನಿಖೆಯಲ್ಲಿ ಸಾಬೀತಾಗಿದೆ. ಇಬ್ಬರು ಗ್ರಾಮ ಪಂಚಾಯಿತಿ ಸದಸ್ಯರ ಅನರ್ಹಗೊಳಿಸುವಂತೆ ಕುರಿತು ಪ್ರಕರಣ ಹೈಕೋರ್ಟ್ನಲ್ಲಿ ವಿಚಾರಣಾ ಹಂತದಲ್ಲಿ ಇರುವಾಗಲೇ ಮತ್ತೊಂದು ಅಕ್ರಮ ಬಯಲಾಗಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಗ ನಾಗರಾಜ್ ಇವರೇ ಅಧಿಕಾರ ನಡೆಸುತ್ತಿದ್ದಾರೆ. ಕೂಡಲೇ ತನಿಖೆ ನಡೆಸಬೇಕು, ಇಲ್ಲದೆ ಹೋದಲ್ಲಿ ಹೋರಾಟ ನಡೆಸುವುದಾಗಿ ಹೇಳಿದರು. ಪಂಚಾಯತಿಗೆ ಬಿಡುಗಡೆಯಾಗಿರ್ತಕ್ಕಂಥ 15ನೇ ಹಣಕಾಸು ಆಯೋಗದ ಅನುದಾನವನ್ನು ಪಿಡಿಒ ಮತ್ತು ಅಧ್ಯಕ್ಷರು ಸೇರಿಕೊಂಡು ದುರ್ಬಳಕೆಯನ್ನು ಮಾಡಿರ್ತಾರೆ. ಹಾಗಾಗಿ ಇವರ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕಂತೇಳಿ ನಾವು ಈ ಮೂಲಕ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ರಾಯಚೂರು ಇವರನ್ನು ಒತ್ತಾಯಿಸುತ್ತೇವೆ ಹಾಗೂ ಇನ್ನಿತರ ಅಂತೇಳಿ ಮಾಡಿದ್ದಾರೆ ಸರ್. ಯಾವ ಏಜೆನ್ಸಿಗಳಿಗೆ ಕೊಟ್ಟಾರ? ಏನೂ ಇಲ್ಲ, ಸುಮ್ಮನೆ ಬಂದ್ಬಿಡೋದು. ಹೆಂಗ್ ಕೊಟ್ಟಾರ, ಹೆಂಗ್ ಇದು ಮಾಡ್ಯಾರ ಬೇಕಲ್ಲ. ಅವರೇ ಮಾಡಿ ಸರ್. ಏಜೆನ್ಸಿಗಳಿಗೆ ಪಂಚಾಯತಿಯಿಂದ ಕೆಲಸಗಳು ಏಜೆನ್ಸಿಗೆ ಕೊಡಲಾರ್ದೆ ವೈಯಕ್ತಿಕವಾಗಿ ತಮಗೆ ಯಾರಿಗೆ ಅನುಕೂಲ ಇರ್ತದೆ ಅವರು ಅಕೌಂಟಿಗೆ ಅಮೌಂಟ್ ಹಾಕಿ ಎತ್ಕೊಂಡಿರ್ತಾರೆ. ಇಲ್ಲಿದೆ ನಿಮ್ಗೆ ಕೊಡ್ತೀವಿ ಸರ್. ಬಜರಂಗಿ ಬೇಕಾದಂಥ ವ್ಯಕ್ತಿಗಳಿಗೆ ಹಣ ಸಂದಾಯ ಮಾಡ್ಯಾರ. ಯಾವುದೇ ಕಾಮಗಾರಿಗಳನ್ನು ಯಾವುದೇ ಹಳ್ಳಿಯಲ್ಲಿ ಮಾಡಿಲ್ಲ ಸರ್ ಅವರು. ಆದ್ದರಿಂದ ಇವರು ಇದನ್ನು ತನಿಖೆ ಮಾಡಿ, ಉನ್ನತ ಮಟ್ಟದ ತನಿಖೆ ಮಾಡಿ ಅವ್ರ ಮೇಲೆ ತಪ್ಪಿತರ ಮೇಲೆ ಒಂದು ಕಾನೂನು ಕ್ರಮ ಕೈಗೊಳ್ಳಬೇಕಂತ ನಾವು ನಿಮ್ಮಲ್ಲಿ ಒತ್ತಾಯ ಮಾಡ್ತೀವಿ ಸರ್. ಈ ಸಂದರ್ಭದಲ್ಲಿ ಅಬ್ರಹಾಂ ಪನ್ನೂರು, ಅಮರೇಶ್ ದೋತ್ರಬಂಡಿ, ರಾಮಸ್ವಾಮಿ ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಕನ್ನಡ ಭಾಷಾ ಧ್ವಜಕ್ಕೆ ಕೂಡಲೇ ಮಾನ್ಯತೆ ನೀಡಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮುಂದಾಗಬೇಕೆಂದು ಕನ್ನಡ ಸಾಹಿತ್ಯ ಪರಿಷತ್ ಮಾನ್ವಿ ತಾಲೂಕು ಮಾಜಿ ಅಧ್ಯಕ್ಷ ಮೊಹಮ್ಮದ್ ಮುಜೀಬ್ ಆಗ್ರಹಿಸಿದರು. ರಾಜ್ಯದಲ್ಲಿ ಕನ್ನಡ ಭಾಷಾ ಧ್ವಜಕ್ಕೆ ಕೂಡಲೇ ಮಾನ್ಯತೆ ನೀಡಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮುಂದಾಗಬೇಕೆಂದು ಕನ್ನಡ ಸಾಹಿತ್ಯ ಪರಿಷತ್ ಮಾನ್ವಿ ತಾಲೂಕು ಮಾಜಿ ಅಧ್ಯಕ್ಷ ಮೊಹಮ್ಮದ್ ಮುಜೀಬ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 6 ಕೋಟಿ ಕನ್ನಡಿಗರ ಆಸ್ತಿಯಾಗಿರುವ ಕನ್ನಡ ಭಾಷಾ ಧ್ವಜ ಕುರಿತು ಸರ್ಕಾರಗಳ ನಿರ್ಲಕ್ಷ್ಯ ಮುಂದುವರೆದಿದೆ. ಈ ಹಿಂದೆ 9 ಜನ ತಜ್ಞರ ಸಮಿತಿ ರಚಿಸಿ ಕನ್ನಡದ ಧ್ವಜ ಕುರಿತು ಸರ್ಕಾರ ವರದಿ ಪಡೆದಿತ್ತು. ಅಲ್ಲದೆ ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಇಂದಿಗೂ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿಲ್ಲ. ಕರ್ನಾಟಕ ಏಕೀಕರಣಗೊಂಡು 50 ವರ್ಷಗಳು ಪೂರ್ಣಗೊಂಡು ಸಂಭ್ರಮಾಚರಣೆಯಲ್ಲಿ ಇರುವಾಗ ಕನ್ನಡ ಧ್ವಜವನ್ನು ಅಧಿಕೃತ ಘೋಷಣೆ ಮಾಡಬೇಕೆಂದರು. ಈ ಹಿಂದೆ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯನವರು ಕನ್ನಡ ಧ್ವಜಕ್ಕೆ ಸಂವಿಧಾನಾತ್ಮಕ ಮಾನ್ಯತೆ ಸಿಗುವಂತೆ ಮಾಡುವುದಾಗಿ ಭರವಸೆ ನೀಡಿದರು. ಈಗ ಅವರೇ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿದ್ದು ಕಾನೂನಾತ್ಮಕ ಸಮಸ್ಯೆಯನ್ನು ನಿವಾರಿಸಿ ಅಧಿಕೃತ ಘೋಷಣೆ ಮಾಡಬೇಕೆಂದರು. ಹಿರಿಯರಾದ ಕೆಂಗಲ್ ಹನುಮಂತರಾಯ, ರಾಮಸ್ವಾಮಿ ಅಯ್ಯಂಗರ್, ಎಸ್ ನಿಜಲಿಂಗಪ್ಪ, ಚಂದ್ರಶೇಖರ್ ಪಾಟೀಲ್, ವಾಟಾಳ್ ನಾಗರಾಜ್ ಸೇರಿದಂತೆ ಅನೇಕರು ಕನ್ನಡ ಧ್ವಜ ಅಧಿಕೃತಗೊಳಿಸಲು ಒತ್ತಾಯ ಹೇರಿದ್ದರು. ಈಗಲೂ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕನ್ನಡ ಪರ ಸಂಘಟನೆಗಳು ಧ್ವನಿ ಎತ್ತದ ಸುಮ್ಮನಾಗಿರುವುದು ವಿಷಾದದ ಸಂಗತಿ. ಕೂಡಲೇ ಸರ್ಕಾರ ಮೇಲೆ ಒತ್ತಡ ಹಾಕುವ ಕೆಲಸವಾಗಬೇಕು. ಸರ್ಕಾರ ಕೂಡಲೇ ಕನ್ನಡ ಧ್ವಜ ಘೋಷಣೆ ಮುಂದಾಗಬೇಕೆಂದರು. ಕನ್ನಡ ಬಾವುಟಕ್ಕೆ ಸರ್ಕಾರದ ಮಾನ್ಯತೆ ನೀಡುವ ಬಗ್ಗೆ ಈ ಒಂದು ವಿಷಯದ ಕುರಿತು ಇವತ್ತು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲು ಕಾರಣ ಎನ್ನುವುದು ಅಂತಂದರೆ, ಈ ವಿಷಯ ಇಡೀ ಮಾನ್ಯ ತಾಲೂಕಿನದಲ್ಲ, ಇಡೀ ಕರ್ನಾಟಕ ರಾಜ್ಯದ ವಿಷಯವಾಗಿರುವುದರಿಂದ ಜಿಲ್ಲಾ ಮಟ್ಟದಲ್ಲಿ ಪತ್ರಿಕಾಗೋಷ್ಠಿ ಏರ್ಪಟ್ಟು ಮಾಡಿ ಒಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟರೆ ಈ ಸುದ್ದಿ ಇಡೀ ಕರ್ನಾಟಕದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ವಿಸ್ತಾರಗೊಂಡು ಇದಕ್ಕೆ ಒಂದು ಚಾಲನೆ ದೊರೆಯುತ್ತದೆ ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ. ಆದ್ಮೇಲೆ ಈಗೆಲ್ಲ ತಮಗೆ ಗೊತ್ತಿರುವಂತೆ ಈಗೇನು ನಾವು ಕನ್ನಡದ ಕೊರಳಪಟ್ಟಿಯನ್ನು ಧರಿಸಿದ್ದೀವಿ, ಹಳದಿ ಮತ್ತು ಕೆಂಪು, ಇದಕ್ಕೆ ಯಾವುದೇ ಆಗಿರ್ತಕ್ಕಂಥ ಸರ್ಕಾರದಿಂದ ಮಾನ್ಯತೆ ಇಲ್ಲ. ನಾವು ಕಾಟಾಚಾರಕ್ಕೆ ನಾವು ಒಪ್ಕೊಂಡಿದ್ದೀವಿ. ಕಾಟಾಚಾರದಕ್ಕಿಂತ ಇದೇ ನಮ್ಮ ಕನ್ನಡದ ಬಾವುಟ ಅನ್ನುವಂಥದ್ದು ಒಪ್ಕೊಂಡಿದ್ದೀವಿ. ಆದರೂ ಕೂಡ ಇದುವರೆಗೆ ಸರ್ಕಾರದಿಂದ ಈ ಒಂದು ಧ್ವಜಕ್ಕೆ ಮಾನ್ಯತೆ ಸಿಕ್ಕಿಲ್ಲ. ಅದು ವಿಷಾದನೀಯ. ಯಾಕೆಂತಂದರೆ ಕರ್ನಾಟಕ ಏಕೀಕರಣಗೊಂಡು 1956ರಲ್ಲಿ ಕರ್ನಾಟಕ ಏಕೀಕರಣಗೊಂಡು ಮೈಸೂರು ಪ್ರಾಂತ ಅಂತ ರಚನೆ ಆಯಿತು.
5 ಪ್ರಾಂತಗಳನ್ನು ವಿಂಗಡಣೆ ಮಾಡಿ ಸುಮಾರು 17 ವರ್ಷಗಳ ಕಾಲ ಮತ್ತೆ ಪ್ರತಿಭಟನೆ ಹೋರಾಟಗಳು ನಡೆದವು. ಆಗ ಸನ್ಮಾನ್ಯ ದೇವರಾಜ್ ಅರಸ್ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅಂದರೆ 1973ರಲ್ಲಿ ಸಮಸ್ತ ಕರ್ನಾಟಕ ಅನ್ನುವಂಥ ನಾಮಕರಣಗೊಂಡು ಇಂದಿಗೆ 50 ವರ್ಷ ಪೂರ್ಣಗೊಂಡಿದೆ. ಅದು ಸುವರ್ಣ ಮಹೋತ್ಸವ ರಾಜ್ಯೋತ್ಸವ ಅಂತ ಹೇಳಿ ಈಗಾಗಲೇ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ, ಅದ್ದೂರಿಯಾಗಿ ರಾಜ್ಯೋತ್ಸವ ಮಾಡಬೇಕು ಅಂತ. ಈ ನಿಟ್ಟಿನಲ್ಲಿ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾಗಿ ಮತ್ತು ಬಸವ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಹಲವಾರು ಸಂಘಟನೆಯ ಮಾಜಿ ಅಧ್ಯಕ್ಷನಾಗಿ ಕೂಡ ಒಂದು ಮನವಿಯನ್ನ ಈ ಸರ್ಕಾರಕ್ಕೆ ಸಲ್ಲಿಸುವುದೇನೆಂದರೆ, ಒಂದು ಕನ್ನಡಿಗರಿಗೆ ಕನ್ನಡದ ಧ್ವಜ ಬೇಕು. ಈ ಕನ್ನಡದ ಧ್ವಜದ ಬಗ್ಗೆ ಕೆಲವು ಸಾಹಿತಿಗಳು ಸರ್ಕಾರ ಮೀನಾಂಗನ ವಿಷಯ ಎಣಿಸ್ತಾ ಒಂದು ಸಮಿತಿಯನ್ನ ರಚನೆ ಮಾಡಿದ್ರು. 9 ಜನರ ಒಂದು ಸಮಿತಿ ರಚನೆ ಮಾಡಿ ಅದರ ವಿನ್ಯಾಸ, ಬಣ್ಣ ಹೇಗಿರಬೇಕು, ಏನೇನಿರಬೇಕು ಅನ್ನುವಂಥ ಸಮಿತಿ ರಚನೆ ಮಾಡಿ ಅಂತಿಮವಾಗಿ ಆ 9 ಜನ ಸಮಿತಿಯ ಸದಸ್ಯರು ಹಳದಿ, ಬಿಳಿ, ಕೆಂಪು ಅದರೊಳಗೆ ಗಂಡ ಬೇರುಳ್ಳದ ಚಿತ್ರ ಸರ್ಕಾರಕ್ಕೆ ಸಲ್ಲಿಸಿದ್ದು ಅಂತಿಮಗೊಳಿಸಿ. ಆ ಒಂದು ಸಮಿತಿ ಸಲ್ಲಿಸಿರತಕ್ಕಂಥ ಅನುಮೋದನೆಗಾಗಿ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರ ಸಲ್ಲಿಸಿತ್ತು. ಆದರೆ ಇವತ್ತಿಗೂ ಕೂಡ ನಮಗೆ ಅನುಮೋದನೆ ಸಿಕ್ಕಿಲ್ಲ. ಈ ವಿಷಯದ ಬಗ್ಗೆ ಹಲವಾರು ವಾಟಾಳ್ ನಾಗರಾಜ್ ಆಗಿರ್ಬೋದು, ಚಂಪವರ್ ಆಗಿರ್ಬೋದು, ಎಸ್ ನಿಜಲಿಂಗಪುರ ಆಗಿರ್ಬೋದು, ಗೋರೂರು ರಾಮಚಂದ್ರಪ್ಪ ಅಯ್ಯಂಗಾರ್ ಸರ್ ಆಗಿರ್ಬೋದು, ಹಲವಾರು ಸಾಹಿತಿಗಳು, ರಾಜಕೀಯ ವ್ಯಕ್ತಿಗಳು ಪ್ರತಿಭಟನೆ ಮಾಡಿದ್ರು ಕೂಡ ಇದುವರೆಗೆ ಸಿಕ್ಕಿಲ್ಲ. ತಮ್ಗೆ ಗೊತ್ತಿರುವಂತೆ 2018ರಲ್ಲಿ ರಾಯಚೂರು ಜಿಲ್ಲೆಯ ಅಖಿಲ ಭಾರತ ಕನ್ನಡ ಸಮ್ಮೇಳನ 82ನೇ ಕನ್ನಡ ಸಮ್ಮೇಳನ ನಡೆದಾಗ ಈ ವಿಷಯವನ್ನು ನಾನು ಸಮ್ಮೇಳನದ ಸಭೆ ನಡೆದಾಗ ಪ್ರಸ್ತಾಪ ಮಾಡಿದೆ ಮನು ಬಳಿಗಾರ್ ಅವರ ಹತ್ರ. ಈ ವಿಷಯವನ್ನು ಮುಖ್ಯಮಂತ್ರಿ ಗಮನಕ್ಕೆ ತಂದಾಗ ಮುಖ್ಯಮಂತ್ರಿ ಒಂದು ಮಾತನ್ನು ಹೇಳಿದ್ರು, ನನ್ನ ಅಧಿಕಾರಾವಧಿಯಲ್ಲಿ ಕನ್ನಡಕ್ಕೆ ಒಂದು ಸ್ಥಾನ, ಧ್ವಜಕ್ಕೆ ಕನ್ನಡಕ್ಕೆ ಒಂದು ಸ್ಥಾನಮಾನ ಸಿಗುವಂತ ಪ್ರಯತ್ನ ನಾನು ಮಾಡ್ತೀನಿ ಅನ್ನುವಂತ ಆಶಾಭಾವನೆಯನ್ನು ವ್ಯಕ್ತಪಡಿಸಿದ್ರು. ದುರದೃಷ್ಟವಶಾತ್ ಸರ್ಕಾರ ವಿಫಲವಾಯಿತು. ಅಂದಾಗಿನಿಂದ ಇಲ್ಲಿವರೆಗೂ ಕೂಡ ಯಾವುದೇ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ಸದಾನಂದ ಗೌಡರು ಕೂಡ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ರು, ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಧ್ವಜ ಹಾರಿಸಬೇಕು ಅಂತ. ಆದರೆ ಕೋರ್ಟ್ ಅದಕ್ಕೆ ಅನುಮತಿ ನೀಡಿರಲಿಲ್ಲ, ತಮ್ಗೆ ಗೊತ್ತಿರುವಂತೆ. ಹಾಗಾಗಿ ಇದುವರೆಗೂ ಹಾಗೆ ಇದೆ, ನಿನ್ನೆ ಕುದಿಗೆ ಬಿದ್ದಿದೆ. ಈಗ ಅದೇ ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಅವರಿಗೆ ಈ ವಿಷಯದ ಬಗ್ಗೆ ಕೂಲಂಕಷವಾಗಿ ಅಧ್ಯಯನ ಇರೋದ್ರಿಂದ ಅವರಲ್ಲಿ ನಾವು ಮನವಿ ಸಲ್ಲಿಸುವುದೇನೆಂದರೆ, ತಮ್ಮ ಅವಧಿಯಲ್ಲಿ ಈ ಒಂದು ಕರ್ನಾಟಕ ಧ್ವಜಕ್ಕೆ ಸರ್ಕಾರದ ಸ್ಥಾನಮಾನ ಸಿಕ್ಕರೆ ಅದೊಂದು ಕನ್ನಡಿಗರಿಗೆ ಹಬ್ಬ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಬಯಸ್ತಾ, ತಾವು ಕೂಡ ಕನ್ನಡದ ಕಟ್ಟಾಳಾಗಿದ್ರಿ, ಕನ್ನಡದ ಪ್ರಜೆಗಳಾಗಿದ್ರಿ. ಹಾಗಾಗಿ ತಮ್ಮಲ್ಲಿ ನಮ್ಮ ಸವಿನಯ ವಿನಂತಿ ಏನು ಅಂತಂದ್ರೆ, ನಮಗೆ ಯಾವುದೇ ಪದದಲ್ಲಿ ನಮ್ಗೆ ಬಣ್ಣ ಗಿಣ್ಣ ಏನು ತಾರತಮ್ಯ ಬೇಡ. ಸಾಹಿತಿಗಳನ್ನ, ಬುದ್ಧಿಜೀವಿಗಳನ್ನ ಕರೆಸಿ ಮೊದಲೇ ಸಭೆಯನ್ನ ಮಾಡಿ ಒಟ್ಟಾರೆಯಾಗಿ ಕನ್ನಡಿಗರಿಗೆ ಒಂದು ಧ್ವಜ ಅಂತ ಗುರುತಿಸಿಕೊಳ್ಳುವಂತ ಒಂದು ಧ್ವಜ ಬೇಕೇ ಬೇಕು. ಈಗಾಗಲೇ ನಾವು 1954 ಪೂರ್ವದಲ್ಲಿ ಇದೇನು ಕನ್ನಡ ಪಕ್ಷ ಅಂತ ಕಟ್ಟಿದ್ರು ಒಬ್ರು ರಾಮಾನಂದ್ ಅವರು, ಅವಾಗ ಈ ಪಕ್ಷದ ಧ್ವಜ ಅಂತ ಅವ್ರು ಗುರುತಿಸಿಕೊಂಡಿದ್ರು. ಆ ಕಾರಣಕ್ಕಾಗಿ ಅವತ್ತಿಂದ ಇವತ್ತಿನವರೆಗೂ ಕೂಡ ಕನ್ನಡಿಗರು ಕನ್ನಡ ಧ್ವಜ ಅಂತ ಒಪ್ಪಿಕೊಂಡಿದ್ದೀವಿ ನಾವು. ಇದು ನೀಲಿ ಬಣ್ಣ ಸಮಾನತೆ, ಶಾಂತಿಯ ಸಂಕೇತ, ಚಿನ್ನದ ನಾಡು ಅನ್ನುವಂಥ ಆಶಾಭಾವನೆಯಿಂದ ನಾವು ಹಳದಿಯನ್ನು ಬರ್ತಾ ಇದ್ದೀವಿ. ಕೆಂಪು ಧೈರ್ಯ ಮತ್ತು ಕ್ರಾಂತಿಯ ಸಂಕೇತ ಅಂತ ಈ ಕೆಂಪು ಬಣ್ಣವನ್ನು ಒಪ್ಕೊಂಡಿದ್ವಿ. ಅದ್ರ ಜೊತೆಗೆ ಭುವನೇಶ್ವರಿಯ ಮುಖ್ಯ ಸಂಕೇತವಾಗಿರ್ತಕ್ಕಂಥ ಹಳದಿ ಮತ್ತು ಕುಂಕುಮ ಅಂತಂದ್ರೆ, ಹಾಗಾಗಿ ಇದನ್ನು ನಾವು ಒಪ್ಕೊಂಡಿದ್ದೀವಿ. ಈ ವಿಷಯದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಹೋರಾಟಗಾರರಾಗಲಿ, ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯದ ಕನ್ನಡ ಈ ಸಂದರ್ಭದಲ್ಲಿ ಬಾಲಾಜಿ ಸಿಂಗ್, ಫಕೀರಪ್ಪ ಓಲೇಕಾರ್, ಭೀಮನ್ಗೌಡ ಇಟ್ಗಿ, ಕೆ ನರಸಪ್ಪ, ಅಮರಗುಂಡಪ್ಪ ಉಪಸ್ಥಿತರಿದ್ದರು. ಬಾಲ ಕಾರ್ಮಿಕತೆಯಿಂದ ಬಿಡುಗಡೆಗೊಂಡ ಮಕ್ಕಳನ್ನು ಮುಂದಿನ ವ್ಯಾಸಂಗಕ್ಕೆ ವಸತಿ ನಿಲಯಗಳಲ್ಲಿ ದಾಖಲಿಸಿ ಶಿಕ್ಷಣ ಒದಗಿಸಿಕೊಡಬೇಕು ಎಂದು ಅವರ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ಆರ್. ದುರ್ಗೇಶ್ ಅವರು ಹೇಳಿದರು.
ಬಾಲಕಾರ್ಮಿಕತೆಯಿಂದ ಬಿಡುಗಡೆಗೊಂಡ ಮಕ್ಕಳನ್ನು ಮುಂದಿನ ವ್ಯಾಸಂಗಕ್ಕಾಗಿ ವಸತಿ ನಿಲಯಗಳಲ್ಲಿ ದಾಖಲಿಸಿ ಶಿಕ್ಷಣ ಒದಗಿಸಿಕೊಡಬೇಕೆಂದು ಅಪರ ಜಿಲ್ಲಾಧಿಕಾರಿ ಕೆಆರ್ ದುರ್ಗೇಶ್ ಹೇಳಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಕಾರ್ಮಿಕ ಯೋಜನಾ ಜಿಲ್ಲಾ ಮಟ್ಟದ ಕಾರ್ಯಕಾರಿ ಸಮಿತಿ ವಾರ್ಷಿಕ ಸಾಮಾನ್ಯ ಸಭೆ, ಜಿಲ್ಲಾ ಮಟ್ಟದ ಸಲಹಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಬಾಲಕಾರ್ಮಿಕರ ರಕ್ಷಣೆ ಮಾಡಿದ ನಂತರ ಅವರನ್ನು ಬಿಡುಗಡೆಗೊಳಿಸಿ ಮುಂದಿನ ವ್ಯಾಸಂಗಕ್ಕಾಗಿ ಶಾಲೆಗಳಲ್ಲಿ ಹಾಗೂ ವಸತಿ ನಿಲಯಗಳಲ್ಲಿ ದಾಖಲಿಸಿ ಶಿಕ್ಷಣ ಒದಗಿಸಿಕೊಡಬೇಕು ಹಾಗೂ ಸರ್ಕಾರದಿಂದ ನೀಡುವ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕೆಂದರು. ಜಿಲ್ಲೆಯಲ್ಲಿ ಸಾಕಷ್ಟು ಮಕ್ಕಳು ಶಾಲೆಯಿಂದ ಹೊರಗುಳಿದು ಜಮೀನು, ಹೋಟೆಲ್, ಗ್ಯಾರೇಜ್ ಸೇರಿದಂತೆ ಇನ್ನಿತರ ಕೆಲಸಗಳಲ್ಲಿ ತೊಡಗಿರುತ್ತಾರೆ. ಅವರನ್ನು ರಕ್ಷಣೆ ಮಾಡಬೇಕಾಗಿದೆ. ಹೆಚ್ಚಾಗಿ ಗ್ರಾಮೀಣ ಭಾಗದಲ್ಲಿ ಮಕ್ಕಳು ಜಮೀನು ಕೆಲಸಕ್ಕೆ ತೆರಳುತ್ತಿದ್ದು ದಾಳಿ ಮಾಡಬೇಕು. ಜಮೀನು ಮಾಲೀಕರು ಹಾಗೂ ವಾಹನಗಳಲ್ಲಿ ಕರೆದುಕೊಂಡು ಹೋಗುವ ವಾಹನದ ಮೇಲೆ ಪ್ರಕರಣ ದಾಖಲಿಸಬೇಕೆಂದು ತಿಳಿಸಿದರು. ಪ್ರತಿ ತಿಂಗಳು ತಾಲೂಕು ಮಟ್ಟದಲ್ಲಿ ಸಭೆ ನಡೆಸಿ 5 ರಿಂದ 6 ಪ್ರಕರಣಗಳು ದಾಖಲಿಸಬೇಕು. ದಾಳಿ ವೇಳೆ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳು ಇರಬೇಕು. ಇಲ್ಲಿಯವರೆಗೆ ದಾಳಿ ಪ್ರಕರಣಗಳ ಸಂಖ್ಯೆ ಕಡಿಮೆ ಇದೆ. ಈ ತಿಂಗಳಿನಿಂದ ಪ್ರತಿ ವಾರಕ್ಕೆ 1 ರಿಂದ 2 ದಾಳಿ ಮಾಡಬೇಕು. ಮಾಲೀಕರ ವಿರುದ್ಧ ಪ್ರಕರಣ ದಾಖಲಿಸಿದರೆ ಇಂತಹ ಬಾಲಕಾರ್ಮಿಕರನ್ನು ಕೆಲಸಕ್ಕೆ ತೆಗೆದುಕೊಳ್ಳುವುದಿಲ್ಲ ಎಂದು ತಿಳಿಸಿದರು. ತಾಲೂಕು ಮಟ್ಟದ ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರ ನಿರ್ಮೂಲನೆ ಸಮಿತಿ ಸಭೆ ನಡೆಸಬೇಕು. ಕಾನೂನು ಅರಿವು, ಬೀದಿ ನಾಟಕಗಳ ಮೂಲಕ ಜಾಗೃತಿ ಮೂಡಿಸಬೇಕು ಹಾಗೂ ಸ್ಲಂ ಬಡಾವಣೆ, ಎಸ್ಸಿ ಎಸ್ಟಿ ಜನಾಂಗ ಇರುವ ಪ್ರದೇಶದಲ್ಲಿ ಜಾಥಾ ಸೇರಿದಂತೆ ಇತರೆ ಕಾರ್ಯಕ್ರಮಗಳ ಮೂಲಕ ಜಾಗೃತಿ ಮೂಡಿಸಬೇಕೆಂದು ತಿಳಿಸಿದರು. ಜಿಲ್ಲಾ ಮಟ್ಟದ ಬಾಲಕಾರ್ಮಿಕ ಯೋಜನೆ ಸಭೆಗೆ ಗೈರಾಜರಿಯಾದ 13 ಇಲಾಖೆಗಳ ಅಧಿಕಾರಿಗಳಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಲು ಸೂಚಿಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಬಾಲಕಾರ್ಮಿಕ ಯೋಜನೆ ಸಭೆಗೆ ನಿರ್ಲಕ್ಷ್ಯ ವಹಿಸಿ ಗೈರಾಜರಿಯಾಗಿದ್ದ ಪೊಲೀಸ್ ಇಲಾಖೆ ಸಹಾಯಕ ಆಯುಕ್ತರು ಲಿಂಗಸೂರು, ರಾಯಚೂರು ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕಾರ್ಖಾನೆಗಳ ಸಹಾಯಕ ನಿರ್ದೇಶಕ, ಲೋಕೋಪಯೋಗಿ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ, ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ, ನಗರಸಭೆ, ಸಮಾಜ ಕಲ್ಯಾಣ ಇಲಾಖೆ, ಪ್ರಾದೇಶಿಕ ಸಾರಿಗೆ ಇಲಾಖೆ ಸೇರಿ 13 ಇಲಾಖೆಗಳ ಅಧಿಕಾರಿಗಳಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡುವಂತೆ ತಿಳಿಸಿದರು. ಜಿಲ್ಲೆಯಲ್ಲಿ ಬಾಲಕಾರ್ಮಿಕರ ರಕ್ಷಣೆಗೆ ಜಿಲ್ಲಾ ಮಟ್ಟದಲ್ಲಿ ಸಭೆಯ ಮಾಹಿತಿ ನೀಡಿದರು. ಹಾಜರಾಗದೆ ನಿರ್ಲಕ್ಷ್ಯ ವಹಿಸಿದ್ದು ಕಾರಣ ನೀಡಲು ನೋಟಿಸ್ ಜಾರಿ ಮಾಡಲು ಸೂಚಿಸಿದರು. ಜಿಲ್ಲಾ ಮಟ್ಟದ ಕಾರ್ಯಪಡೆ ಸಭೆಗಳು ಆಗಬೇಕು ಸರ್. ಅದರ ಜೊತೆಯಲ್ಲಿ ದಾಳಿಗಳು ಕೂಡ ಆಗಬೇಕು ಸರ್. ತಾಲೂಕು ಮಟ್ಟದಲ್ಲಿ ಆಗ್ತದೆ ಸರ್. ಜಿಲ್ಲಾ ಮಟ್ಟದ ಆಗಬೇಕು. ಇಲ್ಲಿ ನಾವು ದಾಳಿ ಮಾಡೋ ವಿಷಯ ಅವ್ರಿಗೆ ಗೊತ್ತಾಗಲಾರ್ದೆ ನಾವು ಕೆಲಸವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಎಲ್ಲ ಇಲಾಖೆಗಳು ಇನ್ವಾಲ್ವ್ ಆಗಬೇಕು ಈ ಸಂದರ್ಭದಲ್ಲಿ ಕೇಳ್ತೇನೆ. ಇದ್ರ ಜೊತೆಗೆ ಎಲ್ಲಿ ಕೇಸ್ಗಳು ಸಿಗ್ತಾವೋ ಅಂಥ ಕೇಸ್ಗಳಿಗೆ ಸಂಬಂಧಪಟ್ಟ ಮಾಲೀಕರುಗಳ ಮೇಲೆ ಪೂರ್ಣ ಪ್ರಮಾಣದ ಕೇಸ್ಗಳನ್ನು ಹಾಕಬೇಕು. ಹಾಗಾಗಿ ಈಗ ಉದಾಹರಣೆಗೆ ಕೆಲವೊಂದು ಈ ಅತಿಗಿರಣಿಗಳಲ್ಲಿ ಮಾಡ್ತಿರ್ತಾರೆ, ಜಾಸ್ತಿ ಕಂಡು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಜಾಸ್ತಿ ಕಂಡುಬರ್ತಾರೆ. ಆನಂತರ ಈ ಕೃಷಿ ಕೆಲಸಗಳಲ್ಲಿ ಸಮೇತ ಜಾಸ್ತಿ ಕಂಡುಬರುವಂಥ ಸಮಸ್ಯೆಗಳು ಜಾಸ್ತಿ ಕಂಡುಬರ್ತವೆ. ಅದರ ಜೊತೆಗೆ ಈಗ ಶಾಪ್ಗಳಲ್ಲಿ, ನಮ್ಮ ಸಿಟಿ ಶಾಪ್ಗಳಲ್ಲಿ ಸಮೇತ ಅಲ್ಲಿ ಕಂಡುಬರ್ತಾರೆ. ಅವ್ರಿಗೆ ಜಾಸ್ತಿ ನಾವೇನು ಮಾಡಬೇಕು, ಅವೇರ್ನೆಸ್ ಮೂಡಿಸುವಂಥದ್ದಾಗಬೇಕು ಮತ್ತು ಆ ಮಕ್ಕಳನ್ನು ಸ್ಕೂಲಿಗೆ ಸೇರಿಸೋದ್ರ ಮುಖಾಂತರ ಬೆಳವಣಿಗೆ ತರುವಂಥ ವ್ಯವಸ್ಥೆ ನಾವು ಮಾಡಬೇಕಾಗುತ್ತೆ. ಅದಕ್ಕಾಗಲಿ ಹೆಚ್ಚುವರಿ ನಾನು ಹೇಳ್ತೀನಿ, ಒಂದು ತಿಂಗಳಿಗೆ ಒಂದು ಮಾಡೋ ಬದಲು ಹೆಚ್ಚುವರಿ ಜಾಸ್ತಿ ಮಾಡುವಂಥ ವ್ಯವಸ್ಥೆ ಮಾಡಬೇಕು. ಪ್ರತಿ ತಿಂಗಳು ನೀವು ಯಾವ ತಾಲೂಕಿಗೆ ಹೋಗ್ತೀರ ಆ ತಾಲೂಕಿಂತ ಮುಂಚೆ ಯಾವ ವಿಷಯ ಗೊತ್ತಾಗಲಾರ್ದಾಗೆ ಬೇರೆ ತಾಲೂಕಿಗೆ ಶಿಫ್ಟ್ ಮಾಡುವಂಥ, ಡೈವರ್ಟ್ ಮಾಡುವಂಥ ವ್ಯವಸ್ಥೆ ಮಾಡಬೇಕು. ಹಾಗಾಗಿ ತಾಲೂಕಾ ಮಟ್ಟದಲ್ಲಿ ಸಮೇತ ನೀವು ಜಿಲ್ಲಾ ಮಟ್ಟದಲ್ಲಿ ಯಾವ ರೀತಿ ಸಮಿತಿಗಳನ್ನು ರಚನೆ ಮಾಡಿ ಮೀಟಿಂಗನ್ನು ಮಾಡ್ತೀರಿ ಪ್ರತಿ 15 ದಿವಸಕ್ಕೊಮ್ಮೆ, ಅದೇ ರೀತಿ ನೀವು ತಾಲೂಕು ಮಟ್ಟದಲ್ಲಿ ಸಮೇತ ಮಾಡುವಂಥ ವ್ಯವಸ್ಥೆ ಜಾಸ್ತಿ ಆಗುತ್ತೆ. ಪ್ರಗತಿ ಕಾಣ್ತಾ ಇಲ್ಲ, ಜಾಸ್ತಿ ಆಗಬೇಕಾಗ್ತದೆ. ಕೇಸ್ಗಳು ಜಾಸ್ತಿ ಆಗಬೇಕಾಗ್ತದೆ. ಅವನು ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿ ಕಂಡು ಬರ್ತದೆ. ಯಾಕಂದರೆ ಪ್ರತಿ ತಿಂಗಳು ನಾವು ಟೈಮ್ ಟೇಬಲನ್ನು ಕಳಿಸ್ತೀವಿ. ಆದರೆ ಈ ಸಂಬಂಧಪಟ್ಟಂಗೆ ಲೇಬರ್ ಡಿಪಾರ್ಟ್ಮೆಂಟ್ ಜೊತೆಗೆ ಇತರೆ ಇಲಾಖೆಗಳು ಏನಿದ್ದಾವಲ್ಲ ಅವು ಸಹತೆ ಭಾಳ ಇನ್ವಾಲ್ವ್ ಆಗಿಟ್ಕೊಂಡು ನೀವು ಎಲ್ಲಿ ದಾಳಿ ಮಾಡ್ತೀವೋ ಅಲ್ಲಿ ದಾಳಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ವಿಷಯನ ಗೊತ್ತಿರಬಾರ್ದು. ಅದಕ್ಕಿಂತ ಮುಂಚಿತವಾಗಿಯೇ ಮಾಡಬೇಕು. ಈಗಾಗಲೇ ನಾವು ಬೇರೆ ಬೇರೆ ಕಡೆ ಎಲ್ಲ ನೋಡ್ತಾ ಇರ್ತೀವಿ, ಎಲ್ಲ ಮಕ್ಕಳು ಈ ವೆಹಿಕಲ್ಗಳಲ್ಲಿ ಗೂಡ್ಸ್ಗಳಲ್ಲಿ ಹೋಗ್ತಿರ್ತಾರೆ. ಆಮೇಲೆ RTO ಇದ್ರ ಬಗ್ಗೆ ಗಮನ ಕೊಡಬೇಕಾಗುತ್ತೆ. ಆದರೆ ಅಷ್ಟೊಂದು ಪ್ರಗತಿ ಕಾಣ್ತಾ ಇಲ್ಲ. ಕೇಸ್ಗಳು ಕಡಿಮೆ ಆಗ್ತಾ ಇದ್ದಾವೆ. ಈಗಾಗಲೇ ಆ್ಯಸ್ ಪರ್ ಆ್ಯಕ್ಟ್ ಪ್ರಕಾರ ಬಾಲಕಾರ್ಮಿಕ ಕಾಯ್ದೆ ಪ್ರಕಾರ ಏನಿದೆ ಅದರ ಪ್ರಕಾರ ಕ್ರಮ ಜಾಸ್ತಿ ಕೈಗೊಳ್ಳಬೇಕಾಗುತ್ತೆ. ಕೇಸ್ಗಳು ಜಾಸ್ತಿ ಆಗಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಯಾನಂದ್ ಬೇಲೂರೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾ ಸುರೇಂದ್ರ ಬಾಬು, ಕಾರ್ಮಿಕ ಇಲಾಖೆ ಅಧಿಕಾರಿ ಆರತಿ, ಜಿಲ್ಲಾ ಕಾರ್ಮಿಕ ಯೋಜನೆ ಅಧಿಕಾರಿ ಮಂಜುನಾಥ್ ರೆಡ್ಡಿ, ಮಕ್ಕಳ ಸಹಾಯವಾಣಿ ಕೋಆರ್ಡಿನೇಟರ್ ಸುದರ್ಶನ್ ಸೇರಿದಂತೆ ಇತರರಿದ್ದರು. ಈಗ ಜಾಹೀರಾತು.
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಸುಮಾರು ವರ್ಷಗಳಿಂದ ಆಯುರ್ವೇದಿಕ್ ಕ್ಯಾಂಪ್ಗಳನ್ನು ಮಾಡಿಕೊಂಡು ಬಂದಿರುವಂತಹ ಡಾಕ್ಟರ್ ಮೌಲಾನಾ ಹಕೀಂ ಸಾಬ್ ಇವರು ಕಡಪದಿಂದ ರಾಯಚೂರಿಗೆ ಮೊಟ್ಟ ಮೊದಲ ಬಾರಿಗೆ ಬಂದಿದ್ದಾರೆ. ಇವರು ಪೈಲ್ಸ್, ಮಂಡಿ ನೋವು, ಎದೆ ನೋವು, ತಲೆನೋವು, ಬೆನ್ನು ನೋವು, ಹಲ್ಲು ನೋವು, ಕಿಡ್ನಿ ಸಮಸ್ಯೆ, ಕಾಮಲೆ ಇನ್ನು ಮುಂತಾದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಿ ಗುಣಮುಖಪಡಿಸುತ್ತಾರೆ. ಎಷ್ಟೋ ಜನರು ಇವರ ಬಳಿ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ. ಅದರಲ್ಲಿ ನಮ್ಮ ಡಾಕ್ಟರ್ ಮೌಲಾನಾ ಸಾಹೇಬರು ಕಡಪನಿಂದ ಬಂದು ಆಂಧ್ರ ಬಂದು ಸುಮಾರು ಸಾವಿರಾರು ಜನರಿಗೆ ಒಂದು ಒಳ್ಳೆಯ ಒಂದು ಆರೋಗ್ಯವನ್ನು ಮಾಡ್ತಾ ಇದ್ದಾರೆ. ಅವರು ಒಂದು ಇದೇ ಔಷಧ ಉಪಯುಕ್ತವಾಗಿದೆ. ಒಂದು ಸರ್ವಿಸನ್ನು ಭಾಳಷ್ಟು ಜನ ತಗೊಂಡ್ರೆ ಭಾಳಷ್ಟು ಅನುಕೂಲ ಆಗಿದೆ. ಆಮೇಲೆ ಇವರ ಒಂದು ದರ ಏನಿದೆ ಔಷಧದ ರೇಟ್ ಭಾಳ ಕಡಿಮೆ ಇದೆ. ನಾನು ಒಂದು ವಿನಂತಿ ಮಾಡ್ತಾ ಇದ್ದೀನಿ ಸಾರ್ವಜನಿಕರಲ್ಲಿ, ಇವರ ಒಂದು ಸೇವೆಯನ್ನು ತಪ್ಪದೆ ಯಾರ್ಯಾರು ಒಂದು ಯಾವುದೇ ರೋಗದಿಂದ ನಡುತ್ತಾ ಇದ್ದಾರೆ ಅವರು ತಗೊಳ್ಳೇಬೇಕಂತೇಳಿ ನಾನು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ಮೌಲಾನಾ ಹಕೀಂ ಸಾಬ್, ಗುಲ್ಶನ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರ್. ಮೊಬೈಲ್ 8861698288. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, ಶೇಖರ್ ನಗರ್, IB ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್ ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಅಶ್ವಿನಿ ಹೇಗಿದ್ಯಾ? ಮಗು ತುಂಬಾ ಚೆನ್ನಾಗಿದೆ. ಹೌದು ಕಣೆ, ನನಗರ ತುಂಬಾ ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ಆಗ ನಾನು ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಈಗ ಮಗು ಆಯ್ತು.
ಹೌದು, ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಇಲ್ಲಿ ದೊರೆಯುವ ಸೌಲಭ್ಯಗಳು ಓವ್ಯುಲೇಷನ್, ಅಂಡೋತ್ಪತ್ತಿ ಇಂಡಕ್ಷನ್, IUI, IVF, ICSI, ಪುರುಷ ಬಂಜೆತನ ಚಿಕಿತ್ಸೆ, TECA, PESA, ಫಲವತ್ತತೆ ಸಂರಕ್ಷಣಾ ಚಿಕಿತ್ಸೆ, ಹಿಸ್ಟರೋಸ್ಕೋಪಿ, ಲ್ಯಾಬ್ರೋಸ್ಕೋಪಿ, ನಿಯಮಿತ ANC ತಪಾಸಣೆ ಮತ್ತು ವಿತರಣೆ, ಅಲ್ಟ್ರಾಸೋನೋಗ್ರಫಿ, 24 ಗಂಟೆಗಳ ಲ್ಯಾಬ್ ಸೌಲಭ್ಯಗಳು ಮತ್ತು ICU, NICU ಸೆಟಪ್. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಕರೆ ಮಾಡಿ 8971034723 ಮತ್ತು 9663556077. ದಸರಾ ಮತ್ತು ದೀಪಾವಳಿ ಹಬ್ಬದ ಋತುವನ್ನು ಪವರ್ ಮತ್ತು ಸ್ಟೈಲ್ನೊಂದಿಗೆ ಆಚರಿಸಿ. ಕೇವಲ ₹1 ಪಾವತಿಸಿ ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕೊಂಡೊಯ್ಯಿರಿ. ಯಾವುದೇ ಮಾಡೆಲ್, ಯಾವುದೇ ಬ್ರಾಂಡ್ ಅನ್ನು ಹೊಸ ಬಜಾಜ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಪ್ಲಾಟಿನಾ 110 ABS, ಪಲ್ಸರ್ NS 125, CT 110X ಮತ್ತು ಪಲ್ಸರ್ N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. Visit beside Ganj Kalyana Mandap, Ganj Road, Raichur. ಶ್ರೀ ವಿಜಯಲಕ್ಷ್ಮಿ TVS ರಾಯಚೂರು ಇವರಿಂದ ಹಬ್ಬಗಳ ಕೊಡುಗೆಗಳು. ಮೆಗಾ ಎಕ್ಸ್ಚೇಂಜ್ ಮತ್ತು ಸಾಲ ಮೇಳ. ಕಡಿಮೆ ಡೌನ್ ಪೇಮೆಂಟ್ ₹6,999 ಪ್ರಾರಂಭವಾಗುತ್ತದೆ ಮತ್ತು ವಿತರಕರಿಂದ ಹಬ್ಬದ ಕೊಡುಗೆಗಳು ಒಂದು ಗಾಡಿ ಕವರ್ ಮತ್ತು ಹೆಲ್ಮೆಟ್ ಅಥವಾ ₹1,000 ಆನ್ ರೋಡ್ ಬೆಲೆಯಲ್ಲಿ ಕ್ಯಾಶ್ ಡಿಸ್ಕೌಂಟ್. ಅಪಾಚಿ ವಾಹನದ ಮೇಲೆ ವಿಶೇಷ ಡಿಸ್ಕೌಂಟ್ ₹5,000 ಮತ್ತು ಎಕ್ಸ್ಚೇಂಜ್ ಬೋನಸ್ ₹2,000. ಶ್ರೀ ವಿಜಯಲಕ್ಷ್ಮಿ TVS ರಾಯಚೂರು ಇವರಿಂದ ಹಬ್ಬಗಳ ಕೊಡುಗೆಗಳು. ಮೆಗಾ ಎಕ್ಸ್ಚೇಂಜ್ ಮತ್ತು ಸಾಲ ಮೇಳ. ಕಡಿಮೆ ಡೌನ್ ಪೇಮೆಂಟ್ ₹6,999 ಪ್ರಾರಂಭವಾಗುತ್ತದೆ ಮತ್ತು ವಿತರಕರಿಂದ ಹಬ್ಬದ ಕೊಡುಗೆಗಳು ಒಂದು ಗಾಡಿ ಕವರ್ ಮತ್ತು ಹೆಲ್ಮೆಟ್ ಅಥವಾ ₹1,000 ಆನ್ ರೋಡ್ ಬೆಲೆಯಲ್ಲಿ ಕ್ಯಾಶ್ ಡಿಸ್ಕೌಂಟ್. ಅಪಾಚಿ ವಾಹನದ ಮೇಲೆ ವಿಶೇಷ ಡಿಸ್ಕೌಂಟ್ ₹5,000 ಮತ್ತು ಎಕ್ಸ್ಚೇಂಜ್ ಬೋನಸ್ ₹2,000. ಇಂಡಿ ಭೇಟಿ ನೀಡಿ. ಧನಂಜಯ್ ಕಾಂಪ್ಲೆಕ್ಸ್, ಗೋಶಾಲ್ ರಸ್ತೆ, ರಾಯಚೂರು. ಕರೆ ಮಾಡಿ 9980695766. ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಮನುಷ್ಯನ ಕನಸು ಮನೆ. ಆ ಮನೆ ಒಳ್ಳೆ ಕ್ವಾಲಿಟಿಯಲ್ಲಿ ಕಮ್ಮಿ ರೇಟಲ್ಲಿ ಫುಲ್ ಸ್ಪೇಷಿಯಸ್ ಆಗಿ ಸಿಕ್ಕರೆ ಹೆಂಗಿರ್ತದ ಅಂತ ಇವತ್ತು ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ಬರ್ರಿ. ರಾಯಲ್ ಮಂದಿ, ರಾಯಚೂರ್ ಮಂದಿಗೆ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸಂಚೇತಿ ಕನ್ಸ್ಟ್ರಕ್ಷನ್ ಅವ್ರು ಮಾಡಿರೋ ಮನೆಗಳು ನೋಡಕ್ ಬಂದಿವಿ. 30-40 ಫುಲ್ ಸ್ಪೇಷಿಯಸ್ ಆಗಿ ವಿತ್ ಇಂಡಿವಿಜುವಲ್ ಕಾಂಪೌಂಡ್ ಇವ್ರು ಮನೆಗಳು ಕಟ್ಟಾರ ನೋಡ್ರಿ. ಹಾಲ್ ಎಲ್ಲ ಸ್ಪೇಷಿಯಸ್ ಆಗಿ ವಿತ್ ಸೆಮಿ ಫರ್ನಿಚರ್, POP ಎಲ್ಲ ರೆಡಿ ಆವ. ಕಿಚನ್ ನೋಡ್ತೀರಿ ಎಷ್ಟು ದೊಡ್ಡದಾದ, ಹಂಗೆ ಪೂಜಾ ಮನೆನೂ ಅಲ್ಟಿಮೇಟ್ ಕಟ್ಟಾರ. ಅಂಡ್ ಫ್ಲೋರಿಂಗ್ ಬಗ್ಗೆ ಹೇಳದ್ ಮರ್ತೋದೆ, ಎಂಟೈರ್ ಮನೆನೂ ಗ್ರಾನೈಟ್ ಫ್ಲೋರಿಂಗ್ ನೋಡ್ರಿ. ಇದು ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ಡ್ ಬಾತ್ರೂಮ್. ಬಾತ್ರೂಮ್ನಾಗ ಟೈಲ್ಸ್ ಎಲ್ಲ ರೆಡಿ ಆದ. ಆಲ್ಸೋ ಇದು ಗೆಸ್ಟ್ ಬೆಡ್ರೂಮ್. ಇದ್ರಾಗ ಬಾತ್ರೂಮ್ ಇರಲ್ಲ, ಸೊ ಬಾಜುನೇ ನಿಮ್ಗೆ ಒಂದು ಕಾಮನ್ ಬಾತ್ರೂಮ್ ಸಿಗ್ತದ. ಇಲ್ಲಿನೂ ಟೈಲ್ಸ್ ಅಂಡ್ ಎವ್ರಿಥಿಂಗ್ ಇಸ್ ರೆಡಿ. ಒಂದು ಸ್ವಂತ ಮನೆ ಇರೋದೇ ನಿಮ್ ಡ್ರೀಮ್ ಆಗಿದ್ರೆ ದಿಸ್ ಇಸ್ ದ ರೈಟ್ ಟೈಮ್ ಟು ಬೈ ಎ ಹೌಸ್. ಇವ್ರ ಹತ್ರ ಹೋಮ್ ಲೋನ್ ಫೆಸಿಲಿಟಿನೂ ಅವೈಲೇಬಲ್ ಇದೆ. ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರಿಗೆ ಕಾಲ್ ಮಾಡ್ರಿ, ಈ ಮನೆನ ಸ್ವಂತ ಮಾಡಿ. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಪ್ರತಿ ವರ್ಷ ಅಲ್ಪಸಂಖ್ಯಾತರ ಸಮುದಾಯದ PhD MPhil ವ್ಯಾಸಂಗ ಮಾಡುವ ಸಂಶೋಧನಾರ್ಥಿಗಳಿಗೆ ಫೆಲೋಶಿಪ್ ಹಣ ಕಡಿತಗೊಳಿಸಿದ್ದಕ್ಕೆ ಅಖಿಲ ಭಾರತ ಕ್ರಾಂತಿಕಾರಿ ವಿದ್ಯಾರ್ಥಿ ಸಂಘಟನೆ ಖಂಡಿಸಿದೆ. ಪ್ರತಿ ವರ್ಷ ಅಲ್ಪಸಂಖ್ಯಾತರ ಸಮುದಾಯದ PhD MPhil ವ್ಯಾಸಂಗ ಮಾಡುವ ಸಂಶೋಧನಾರ್ಥಿಗಳಿಗೆ ಫೆಲೋಶಿಪ್ ಹಣ ಕಡಿತಗೊಳಿಸಿದ್ದಕ್ಕೆ ಅಖಿಲ ಭಾರತ ಕ್ರಾಂತಿಕಾರಿ ವಿದ್ಯಾರ್ಥಿ ಸಂಘಟನೆ ಖಂಡಿಸಿದೆ. 2019 ಮತ್ತು 2020
ಪಿಎಚ್ಡಿ ಅಭ್ಯರ್ಥಿಗಳಿಗೆ 3 ವರ್ಷ ಹಾಗೂ ಎಂಫಿಲ್ ಅಭ್ಯರ್ಥಿಗಳಿಗೆ 2 ವರ್ಷಕ್ಕೆ ಪ್ರತಿ ತಿಂಗಳು 25,000 ರೂಪಾಯಿಗಳನ್ನು ಜೆಆರ್ಎಫ್ ಮಾದರಿಯಲ್ಲಿ ನೀಡಲಾಗುತ್ತಿದ್ದು ಹಾಗೂ 10,000 ನಿರ್ವಹಣಾ ವೆಚ್ಚವಾಗಿ ಭರಿಸಲಾಗುತ್ತಿತ್ತು. ಆದರೆ ಈ ಬಾರಿ ಹಿಂದೆ ನೀಡಿದ ಫೆಲೋಶಿಪ್ಗಿಂತ ತುಂಬಾ ಕಡಿಮೆ ನೀಡುತ್ತಿರುವುದನ್ನು ಸರ್ಕಾರದ ಆದೇಶ ನೋಡಬಹುದು. ಅಂದರೆ 28/6/2022, 5/8/2022 ಆದೇಶದ ಅನ್ವಯ 2022-23ನೇ ಸಾಲಿನಿಂದ ಜಾರಿಗೆ ಬರುವಂತೆ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಪೂರ್ಣಕಾಲಿಕ ಪಿಎಚ್ಡಿ ವ್ಯಾಸಂಗ ಮಾಡುವ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ 3 ವರ್ಷಗಳ ಅವಧಿಗೆ ಮತ್ತು ಎಂಫಿಲ್ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ 2 ವರ್ಷದ ಅವಧಿಗೆ ಒಂದು ಕೋರ್ಸ್ಗೆ ಒಂದು ಬಾರಿ ಮಾತ್ರ ಪ್ರತಿ ತಿಂಗಳು 10,000 ರೂಪಾಯಿಗಳನ್ನು ಜೆಆರ್ಎಫ್ ಮಾದರಿಯಲ್ಲಿ ಫೆಲೋಶಿಪ್ ನೀಡಲು ಸರ್ಕಾರ ಆದೇಶಿಸಿದ್ದು, ಇದು ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಆರ್ಥಿಕ ಹೊರೆಯಾಗಲಿದೆ ಎಂದು ಆರೋಪಿಸಿದರು. ಈ ಮೊದಲು ನೀಡುತ್ತಿದ್ದ 25,000 ಸಾಕಾಗುತ್ತಿರಲಿಲ್ಲ. ಅಂಥದ್ದರಲ್ಲಿ 2 ವರ್ಷಗಳಿಗೆ 10,000 ಫೆಲೋಶಿಪ್ ನೀಡುತ್ತಿರುವುದು ಸರಿಯಲ್ಲ. ಕಾಂಗ್ರೆಸ್ ಸರ್ಕಾರ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೊಳಿಸಿದ್ದು ಮಾದರಿಯಾಗಿದೆ. ಆದರೆ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವ ಬದಲು ಅನುದಾನ ಕಡಿತಗೊಳಿಸುತ್ತಿರುವುದು ಸಮರ್ಥನೀಯವಲ್ಲ. ಕೂಡಲೇ ಬಿಡುಗಡೆಗೆ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ಹಾಗೂ 10,000 ನಿರ್ವಹಣಾ ವೆಚ್ಚವಾಗಿ ಭರಿಸಲಾಗುತ್ತಿತ್ತು. ಆದರೆ ಈ ಬಾರಿ ಹಿಂದೆ ನೀಡಿದ ಫೆಲೋಶಿಪ್ಗಳಿಗಿಂತ ತುಂಬ ಕಡಿಮೆ ಸರ್ಕಾರ ಆದೇಶ ನೋಡಬಹುದು. ಅಂದರೆ 28/6/2022, 5/8/2022 ಆದೇಶದ ಅನ್ವಯ 2022-23ನೇ ಸಾಲಿನಿಂದ ಜಾರಿಗೆ ಬರುವಂತೆ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಪೂರ್ಣಕಾಲಿಕ ಪಿಎಚ್ಡಿ ವ್ಯಾಸಂಗ ಮಾಡುವ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಈ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಆರ್ಥಿಕ ಹೊರೆಯಾಗಲಿದೆ. ಈ ಮೊದಲು ನೀಡಿದ್ದನ್ನು 25,000 ಸಾಕಾಗುತ್ತಿರಲಿಲ್ಲ. ಅದರ ಹಂತದಲ್ಲಿ 2 ವರ್ಷಗಳಿಗೆ 10,000 ಫೆಲೋಶಿಪ್ ನೀಡುವುದು ಸರಿಯಲ್ಲ. ಕಾಂಗ್ರೆಸ್ ಸರ್ಕಾರ ಅನೇಕ ಜನಪ್ರಿಯ ಯೋಜನೆಗಳನ್ನು ಜಾರಿಗೊಳಿಸಿದ್ದು ಮಾದರಿಯಾಗಿದೆ. ಆದರೆ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪ್ರೋತ್ಸಾಹನ ನೀಡುವ ಬದಲು ಅನುದಾನ ಕಡಿತಗೊಳಿಸುವುದು ಸಮರ್ಥನೀಯವಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿಗೆ ಅಲ್ಪಸಂಖ್ಯಾತರು, ಅದರಲ್ಲಿ ಮುಸ್ಲಿಮರೇ ನಿರ್ವಾಹಕ ಪಾತ್ರ ವಹಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ದನ್ನು ರಾಜ್ಯದ ಜನರಿಗೆ ಗೊತ್ತಿರುವಂತಹ ಈ ನಿಟ್ಟಿನಲ್ಲಿ ಪ್ರೋತ್ಸಾಹ ನೀಡುವ ದಿಸೆಯಲ್ಲಿ ಈ ಹಿಂದೆ ನೀಡುತ್ತಿದ್ದ 25,000 ನೀಡುತ್ತಿದ್ದ ಮತ್ತು 30,000ಗೆ ಹೆಚ್ಚಿಸಿ ನಿರ್ವಹಣಾ ವೆಚ್ಚ 10,000 ನೀಡಬೇಕೆಂದು ಒತ್ತಾಯ ಕೋರಲಾಗುತ್ತಿದೆ. ಈ ಸಂದರ್ಭದಲ್ಲಿ ಸಂಘಟನೆ ಮುಖಂಡರಾದ ಅಜೀಜ್ ಜಹಾಗೀರ್ದಾರ್, ಜಿ ಅಮರೇಶ್, ನಿರಂಜನ್ ಕುಮಾರ್, ವೆಂಕಟೇಶ್, ವಿನಯ್ ಕುಮಾರ್, ಲಕ್ಷ್ಮಣ್ ಉಪಸ್ಥಿತರಿದ್ದರು. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆಯಲಿದ್ದು, ಯಾವುದೇ ನಕಲು ಆಗದಂತೆ ಅಚ್ಚುಕಟ್ಟಾಗಿ ನಡೆಸಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಕೆಆರ್ ದುರ್ಗೇಶ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆಯಲಿದ್ದು, ಯಾವುದೇ ನಕಲು ಆಗದಂತೆ ಅಚ್ಚುಕಟ್ಟಾಗಿ ನಡೆಸಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಕೆಆರ್ ದುರ್ಗೇಶ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ವಿವಿಧ ನಿಗಮ ಮಂಡಳಿಗಳಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆಯಲಿದ್ದು, ಜಿಲ್ಲೆಯಲ್ಲಿ ಒಟ್ಟು 31 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿವೆ. ರಾಯಚೂರಿನಲ್ಲಿ 25 ಕೇಂದ್ರಗಳಲ್ಲಿ 8,098, ಮಾನ್ವಿಯಲ್ಲಿ 6 ಕೇಂದ್ರಗಳಲ್ಲಿ 2,568 ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ ಎಂದರು. ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12:30ರವರೆಗೆ ಒಂದು ಪತ್ರಿಕೆ ಹಾಗೂ 12:30ರಿಂದ 4:30ರವರೆಗೆ ಮತ್ತೊಂದು ಪತ್ರಿಕೆ ಪರೀಕ್ಷೆ ನಡೆಯಲಿವೆ ಎಂದು ತಿಳಿಸಿದರು. ಪ್ರತಿ ಪರೀಕ್ಷಾ ಕೇಂದ್ರದ ಸುತ್ತ 200 ಮೀಟರ್ ಪ್ರದೇಶವನ್ನು ನಿಷೇಧಿತ ಪ್ರದೇಶವೆಂದು ಘೋಷಿಸಿ 144 ಕಲಂ ಜಾರಿ ಮಾಡಲಾಗುತ್ತದೆ. ಪ್ರತಿ ಪರೀಕ್ಷಾ ಕೇಂದ್ರಕ್ಕೆ ಒಬ್ಬ ಅಧಿಕಾರಿ ವೀಕ್ಷಕರನ್ನಾಗಿ ಪರೀಕ್ಷಾ ಕಾರ್ಯಗಳಿಗೆ ಅಗತ್ಯವಿರುವ ವಾಹನ ಸೌಕರ್ಯ ಒದಗಿಸುತ್ತದೆ. ಪ್ರತಿ ಕೇಂದ್ರಕ್ಕೆ ಒಬ್ಬರಂತೆ ವೀಕ್ಷಕರನ್ನು ನೇಮಕ ಮಾಡಲಾಗಿದೆ. ಪರೀಕ್ಷಾ ದಿನದಂದು ಪರೀಕ್ಷೆ ಆರಂಭವಾಗುವ ಸಮಯಕ್ಕಿಂತ 1 ಗಂಟೆ ಮುಂಚೆ ಪರೀಕ್ಷಾ ಕೇಂದ್ರದಲ್ಲಿ ಹಾಜರಾಗಲು ಸೂಚಿಸಿದೆ ಎಂದರು. 3 ಜನ ಗ್ರೇಡ್ ಬಿ ಅಧಿಕಾರಿಗಳನ್ನು ನೇಮಕ ಮಾಡಿದೆ. ಪ್ರಶ್ನೆ ಪತ್ರಿಕೆ, ಉತ್ತರ ಪತ್ರಿಕೆ, ರಹಸ್ಯ ಬಂಡಲ್ಗಳನ್ನು ಖಜಾನೆ ಇಲಾಖೆಯಲ್ಲಿ ಸಂರಕ್ಷಿಸಿಡಲಾಗಿದೆ. ತಹಸೀಲ್ದಾರ್, ಉಪ ತಹಸೀಲ್ದಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ, ಬಿಆರ್ಸಿ ಹಿರಿಯ ಉಪನ್ಯಾಸಕರನ್ನು ಪರೀಕ್ಷಾ ದಿನದಂದು ಪ್ರಶ್ನೆ ಪತ್ರಿಕೆ, ಉತ್ತರ ಪತ್ರಿಕೆ, ಓಎಂಆರ್ ಬಂಡಲ್ಗಳನ್ನು ಪರೀಕ್ಷಾ ಕೇಂದ್ರಕ್ಕೆ ತಲುಪಿಸುವ ಹಾಗೂ ಪರೀಕ್ಷಾ ಮುಗಿದ ನಂತರ ಖಜಾನೆ ಇಲಾಖೆಯಲ್ಲಿ ಸಂರಕ್ಷಿಸಿಡಲು ಸೂಚಿಸಿದರು. 31 ಪರೀಕ್ಷಾ ಕೇಂದ್ರಗಳಿಗೆ ಮುಖ್ಯ ಅಧೀಕ್ಷಕರು ಪ್ರಶ್ನೆ ಪತ್ರಿಕೆ ಪಾಲಕರನ್ನಾಗಿ ನೇಮಕ ಮಾಡಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ಮೊಬೈಲ್ ಫೋನ್, ವಾಚ್ ಬಳಸದಂತೆ ಕ್ರಮ ಕೈಗೊಳ್ಳಬೇಕು. ಅನಧಿಕೃತ ವ್ಯಕ್ತಿಗಳ ಪ್ರವೇಶ ನಿಷೇಧಿಸಬೇಕು. ಎಲ್ಲಾ ಕೊಠಡಿಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕು.
ಸಿಸಿ ಕ್ಯಾಮೆರಾಗಳು ಇಲ್ಲದಿದ್ದಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಸಬೇಕು ಎಂದು ತಿಳಿಸಿದರು. ಆಸನಗಳ ವ್ಯವಸ್ಥೆ, ಕುಡಿಯುವ ನೀರು, ಶೌಚಾಲಯ ವ್ಯವಸ್ಥೆ ಒದಗಿಸಬೇಕು. ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಮುಗಿಯುವವರೆಗೂ ವಿದ್ಯುತ್ ವ್ಯತ್ಯಯವಾಗದಂತೆ ನೋಡಿಕೊಳ್ಳಬೇಕು. ಅಗತ್ಯವಿರುವ ಕೊಠಡಿಯಲ್ಲಿ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರನ್ನು ನೇಮಿಸಿಕೊಳ್ಳಬೇಕೆಂದು ತಿಳಿಸಿದರು. ನೀವು ಪರ್ಸನಲೈಸ್ ಫಾಲೋಅಪ್ ಮಾಡುವಂತ ವ್ಯವಸ್ಥೆ. ಇನ್ನು ಉಳಿದಿದ್ದ ವಿಷಯ ಏನಂದ್ರಪ್ಪ ಅಂದ್ರೆ ಸೆಂಟರ್ದು ಕ್ಲೋಸ್ ಮಾಡುವಂಥದ್ದು ಏನಿದೆಯಲ್ಲ, ಸೆಂಟರ್ ಕರೆಕ್ಟ್ ಆಗಿ ಬೆಲ್ ಹೊಡೆದ ತಕ್ಷಣ ಒಳಗೆ ಎಂಟರ್ ಆದ ತಕ್ಷಣ ಅಲ್ಲಿ ಗೇಟ್ ಕ್ಲೋಸ್ ಮಾಡುವಂಥ ವ್ಯವಸ್ಥೆ ನೋಡ್ಕೊಂಡಿದ್ದೀವಿ. ಚೀಫ್ಸ್ ಅವರು ಅಬ್ಸರ್ವ್ ಮಾಡ್ಕೋಬೇಕು. ಅಲ್ಲಿ ಚೀಫು ಅದೆಲ್ಲ ಕ್ಲೋಸ್ ಮಾಡಿದ್ದಾರೆ ಇಲ್ಲ ನೋಡ್ಕೋಬೇಕು. ಕೆಲವೊಬ್ರು ಮಕ್ಕಳು ಮರಿ ಹೊತ್ಕೊಂಡ್ ಬಂದಿರ್ತಾರೆ, ಸಣ್ಣ ಮಕ್ಳು ಇರ್ತಾರೆ, ಅದಿರ್ತಾರೆ. ಅವ್ರೇನ್ತಾರೆ ನಮ್ಮ ಮಕ್ಕಳು ತಾಯಿ ನೋಡ್ಕೊಂಡು ಇಲ್ಲೇ ಇರ್ತಾರೆ ಅಂತ ಹೇಳ್ತಾರೆ. ಗಿಡ ಇರ್ತದೆ, ಗಿಡದಾಗ ಕುಂದಿರ್ತಾರೆ, ಇಲ್ಲೇ ಕುಂತಿರ್ತಾರೆ, ಅವ್ರೇನು ಅದು ತೊಂದರೆ ಕೊಡಲ್ಲ ಅಂತ ಹೇಳ್ತಾರೆ. ಅವ್ರು ಬೇಡವೇ ಬೇಡ, 200 ಮೀಟರ್ ವ್ಯಾಪ್ತಿಯಲ್ಲಿ ಹೊರಗೆ ಇರ್ಬೇಕು ಯಾವುದೇ ಕಾರಣ. ಅದನ್ನ ಸೆಂಟಿಮೆಂಟ್ ಇಟ್ಕೊಳಕ್ ಹೋಗ್ಬೇಡ್ರಿ, ಮಾನವೀಯತೆ ದೃಷ್ಟಿ ಇಟ್ಕೊಳಕ್ ಹೋಗ್ಬೇಕು. ಆ ಸಂದರ್ಭದಲ್ಲಿ ಹೌದಾ, ಎಲ್ಲರಿಗೂ ಮಾನವೀಯತೆ ಇರ್ತದೆ. ಆ ಸಂದರ್ಭದಲ್ಲಿ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಎಕ್ಸಾಮ್ ಶಿಸ್ತು ಪಾಲನೆ ಆಗಬೇಕಾಗುತ್ತೆ. ಅದಕ್ಕೋಸ್ಕರ 200 ಮೀಟರ್ ವ್ಯಾಪ್ತಿಯಲ್ಲಿ ಹೊರಗಡೆ ಇರಬೇಕು, ಗೇಟ್ ಕ್ಲೋಸ್ ಮಾಡಿರಬೇಕು. ತದನಂತರದಲ್ಲಿ ಒಳಗೆ ಎಂಟ್ರೆನ್ಸ್ ಆದ್ರಪ್ಪ ಅಂದ್ರೆ ಈ ಯು ಶೇಪ್ ಅಲ್ಲಿ ನಾವು ಸೆಟ್ಟಿಂಗ್ ಇದು ಮಾಡ್ತೀವಿ, ಅರೇಂಜ್ಮೆಂಟ್ ಮಾಡ್ತೀವಿ. ಆದ್ರೆ ಯಾವ ಟೈಪ್ ಬರ್ತದೆ ನಿಮ್ಮ ಅಂದಾಜು ವ್ಯವಸ್ಥೆಯಲ್ಲಿ ಎಕ್ಸಾಮ್ ಏನು ಇದು ಬರ್ತದೆ ಪ್ರಕಾರ ಅದನ್ನ ಮಾಡ್ಕೊಳ್ಳಿ. ತದನಂತರದಲ್ಲಿ ಕುಡಿಯುವ ನೀರು, ಶೌಚಾಲಯ ಅಂತೂ ಲೇಡೀಸ್ಗೆ ಬಾಯಿ ಸಪ್ರೇಟ್ ಆಗಿ ವ್ಯವಸ್ಥೆ ಮಾಡುವಂತ ಇರಬೇಕು. ಆನಂತರ ಕುಡಿಯುವ ನೀರಂತೂ ಕಡ್ಡಾಯವಾಗಿರ್ಬೇಕು. ಕುಡಿಯುವ ನೀರಿಂದ ಒಳಗೆ ಇಟ್ಕೋಂಗಿಲ್ಲ, ಹೊರಗೆ ಇರಬೇಕು, ಒಳಗೆ ಹೋಗಂಗಿಲ್ಲ. ಆಯ್ತಾ? ಕೆಲವೊಬ್ರು ಎಕ್ಸಾಮ್ ಮುಗಿದ ತಕ್ಷಣ ಅರ್ಧ ತಾಸು ಮುಗಿಸಿರ್ತಾರೆ, ನಾವು ಹೋಗ್ತೀನಿ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಬರಂಗಿಲ್ಲ. ಒಳಗೆ ಎಂಟ್ರೆನ್ಸ್ ಆಗುವಾಗ ಲೇಟಾಗಿ 5 ನಿಮಿಷ 10 ನಿಮಿಷ ಲೇಟಾಗಿ ಬರ್ತೀನಿ ಅಂತ ಹೇಳ್ತಾರೆ, ಅದು ಬರೋಂಗಿಲ್ಲ. ಇದು ಕಡ್ಡಾಯ. ಬೆಲ್ ಹೊಡೆದ ತಕ್ಷಣ ಎಲ್ಲ ಒಳಗಿರ್ಬೇಕು ಅಷ್ಟೇ. 1 ನಿಮಿಷ 2 ನಿಮಿಷ ಎಲ್ಲೇ ಏನು ಗ್ರೌಂಡ್ ಆಗಿದ್ದು ಬಂದ್ರಪ್ಪ ಅಂದ್ರೆ ಕರ್ಕೊಳ್ಳಿ. ಗ್ರೌಂಡ್ ಆಗಿದ್ರು ಕರ್ಕೊಳ್ಳಿ. ಹೊರಗಡೆಯಿಂದ ಏನೋ ಬರ್ತಾ ಇದೀನಿ ಸರ್, 5 ನಿಮಿಷ ಇದೆ 10 ನಿಮಿಷ ಇದೆ ಬರ್ತೀನಿ ತಡ್ರಿ ಅಂತ ಹೇಳಿ ನೀವು ಎಕ್ಸಾಮ್ ಸೀಟ್ಸ್ ಪರಿಚಯ ಇರ್ತಾನೆ, ಅವ್ನು ಕಂಟಿನ್ಯೂಸ್ ಫೋನ್ ಮಾಡ್ತಿರ್ತಾನೆ, ಬರ್ತೀನಿ ಸರ್ ಅಂತ. ಆಯ್ತಾ? ಅಂಥವನ್ನೆಲ್ಲ ಇದು ಮಾಡ್ಕೊಳಕ್ ಹೋಗ್ಬೇಡಿ, ಇಂಟ್ರೆಸ್ಟ್ ತೊಗೊಳಕ್ ಹೋಗ್ಬೇಡಿ ಆ ವಿಷಯದಲ್ಲಿ. ಎಕ್ಸಾಮ್ ಅಂದ್ರೆ ಎಕ್ಸಾಮ್, ಕರೆಕ್ಟಾಗಿ ಟೈಮಿಗೆ ಕರೆಕ್ಟಾಗಿ ಬೆಲ್ ಹೊಡೆದ ತಕ್ಷಣ ಎಲ್ಲರೂ ಒಳಗೆ ಇದನ್ನ ಪಾಲನೆ ಮಾಡ್ಕೊಳ್ಳಿ. ಇನ್ನು ಯಾವುದೇ ವಾಚ್ ಆಗಲಿ, ಆನಂತರ ಈ ಮೊಬೈಲು, ಇವೆಲ್ಲ ಬ್ಯಾನ್. ಓನ್ಲಿ ಬಾರ್ 2 ಪೆನ್ ಇಟ್ಕೊಬರ್ಬೇಕು. ಬಾಲ್ ಪಾಯಿಂಟ್ ಪೆನ್ 2 ಪೆನ್ ತೊಗೊಂಬಂತ ಅಷ್ಟೇ ಹೇಳಿದ್ದಾರೆ. 2 ಬಾಲ್ ಪಾಯಿಂಟ್ ಪೆನ್ ಮಾತ್ರ ಒಳಗೆ ಇರಬೇಕು. ಆಯ್ತಾ? ಸರ್ ಎಲ್ಲ ಮಕ್ಕಳು ಈಗ ಶಾಲೆಗೆ ಹೋಗ್ತದೆ ಸರ್, ಕೇಸ್ ಸ್ಟಡಿ ಮಾಡ್ತೀವಿ. ಎಲ್ಲ ಮಕ್ಕಳು ಶಾಲೆಗೆ ಹೋಗ್ತದೆ ಸರ್. ರಿಪೋರ್ಟ್ ಏನಾದರೂ ಕೊಟ್ಟಿದ್ದೀವಿ ನಮ್ಮ ಡಿಪಾರ್ಟ್ಮೆಂಟಿಗೆ ಕೊಡ್ತಾ ಇದ್ದೀವಿ ಸರ್. LCP ಸರ್ ತಮಗೆ ಸಬ್ಮಿಟ್ ಮಾಡಿದ್ವಿ ಸರ್. ಈಗ ನಮಗೆ ಪ್ರತಿ 2 ತಿಂಗಳಿಗೆ 3 ತಿಂಗಳು ಮೀಟಿಂಗ್ ಆಗ್ತದೆ ಕಮಿಟಿಯಲ್ಲಿ ಡಾಟಾ ಕೇಳ್ತಾರೆ. ಎಷ್ಟು ರೇಡ್ ಆಗಿದೆ, ರೆಸ್ಕ್ಯೂ ಎಷ್ಟಾಗಿದೆ, ರಿಹ್ಯಾಬಿಲಿಟೇಷನ್ ಏನಾದರೂ ಆಗಿದೆ ಅವ್ರದ್ದು, ಅದ್ರ ಬಗ್ಗೆ ನನಗಂತೂ ಯಾವುದೋ ಡಾಟಾ ಬಂದಿದೆ. ಸೊ ನಂಗೆ ಡಾಟಾ ಬಂದಿದ್ದರೆ ನಂಗೆ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ತದೆ. ಪ್ಲೀಸ್ ಸರ್, ಲಾಸ್ಟ್ ಟೈಮ್ ಮಾಡಿದ್ದೀನಿ, ನಾನು ಬಂದಿದ್ದೆ ರೇಡಿಗೆ ಹೋಗಿದ್ದೆ ಸರ್. ಸೊ ಅದ್ರ ರಿಪೋರ್ಟ್ ಬಂದಿಲ್ಲ. ಸೊ ದಯವಿಟ್ಟು ರಿಪೋರ್ಟ್ ಶೇರ್ ಮಾಡಿ. ಕಾಪಿ ಸಬ್ಮಿಟ್ ಮಾಡಿ ಸರ್, ಮತ್ತೊಂದು ಕಾಪಿ ಕಳಿಸಿ. ರೆಸ್ಕ್ಯೂ ಬಗ್ಗೆ ಮತ್ತು ರಿಹ್ಯಾಬಿಲಿಟೇಷನ್ ಬಗ್ಗೆ ಮತ್ತು ಎಷ್ಟು ಕಡೆ ನೀವು ಅಂತಂದರೆ ರೇಡ್ ಮಾಡಿದ್ದೀರಿ ಅದರದ್ದು ಒಂದು ಚಾರ್ಟ್ ಸಬ್ಮಿಟ್ ಮಾಡ್ತೀವಿ. ಈ ಸಂದರ್ಭದಲ್ಲಿ ಡಿಡಿಪಿಯು ಚಂದ್ರಶೇಖರ್ ಹೊಕರಾಣಿ, ಶಿಕ್ಷಣಾಧಿಕಾರಿ ಆರ್ ಇಂದಿರಾ, ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ಭಂಡಾರಿ, ಚಂದ್ರಶೇಖರ್ ದೊಡ್ಮನಿ, ಸುಧಾ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ವೈ ಸುರೇಂದ್ರ ಬಾಬು, ಪ್ರಥಮ ದರ್ಜೆ ಕಾಲೇಜು ಪ್ರಾಚಾರ್ಯ ವೆಂಕಣ್ಣ, ಬೂದಿಯಪ್ಪ ಸೇರಿದಂತೆ ಅನೇಕರು ಭಾಗವಹಿಸಿದರು. ಮುಂಗಾರು ಮತ್ತು ಹಿಂಗಾರು ಮಳೆ ಕೈಕೊಟ್ಟಿದ್ದರಿಂದ ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ ಉಂಟಾಗಿದೆ. ರಾಜ್ಯದಲ್ಲಿ ಈ ಬಾರಿ ಮಳೆ ಬರದೇ ಇರುವುದರಿಂದ ರಾಜ್ಯದ ಕೆರೆಗಳು ಮತ್ತು ಜಲಾಶಯಗಳು ಬತ್ತಿ ಹೋಗಿರುತ್ತವೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮುಂಗಾರು ಮತ್ತು ಹಿಂಗಾರು ಮಳೆ ಕೈಕೊಟ್ಟಿದ್ದರಿಂದ ರಾಜ್ಯ ರೈತರುಗಳಿಗೆ ಬೆಳೆ ನಷ್ಟ ಪರಿಹಾರ ನೀಡುವ ಕುರಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆ ಸಮಿತಿ, ಡಿಎಸ್ ದಲಿತ ಸಂಘಟನೆಗಳ ಒಕ್ಕೂಟ, ನೀಲ ಸೇನೆ ಕಲ್ಯಾಣ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈಗಾಗಲೇ ಕರ್ನಾಟಕ ರಾಜ್ಯ ಮುಂಗಾರು ಮತ್ತು ಹಿಂಗಾರು ಮಳೆ ಕೈಕೊಟ್ಟಿದ್ದರಿಂದ ರಾಜ್ಯದಲ್ಲಿ ಬರಗಾಲ ಪರಿಸ್ಥಿತಿ ಉಂಟಾಗಿದೆ. ರಾಜ್ಯದಲ್ಲಿ ಈ ಬಾರಿ ಮಳೆ ಬರದೇ ಇರುವುದರಿಂದ ರಾಜ್ಯದ ಕೆರೆಗಳು ಮತ್ತು ಜಲಾಶಯಗಳು ಬತ್ತಿ ಹೋಗುತ್ತಿವೆ. ಈ ಹಿನ್ನೆಲೆಯಲ್ಲಿ ರೈತರು ವರುಣದೇವನನ್ನು ನಂಬಿಕೊಂಡು ತಮ್ಮ ಜಮೀನುಗಳಲ್ಲಿ ಬಿತ್ತಿದ ಬೆಳೆಗಳನ್ನು ಇಡೀ ದೇಶಕ್ಕೆ ಅನ್ನವನ್ನು ನೀಡುತ್ತಾನೆ. ಬೆಳೆದಿರುವಂತಹ ಬೆಳೆಗಳು ಮನೆ ಇಲ್ಲದೆ ಬಿಸಿಲಿನಲ್ಲಿ ತಾಪಕ್ಕೆ ಈ ಬಾರಿ ಬೆಳೆ ಕೈಗೆ ಬರುವ ನಿರೀಕ್ಷೆ ಬಹಳ ಕಡಿಮೆ ಇದೆ. ಜಮೀನುಗಳಲ್ಲಿ ಭೂಮಿ ಬಿರುಕು ಬಿಟ್ಟಿರುತ್ತವೆ. ರೈತರು ಬೇರೆಯವರಿಂದ ಸಾಲ ಪಡೆದುಕೊಂಡು ಬಿತ್ತನೆ ಕೆಲಸಕ್ಕೆ ಖರೀದಿಸಿದ ಬೀಜ, ಗೊಬ್ಬರ, ಎಣ್ಣೆ ಖರೀದಿಸಿದ್ದಾರೆ. ಈ ಬಾರಿ ಬೆಳೆ ಕೈಕೊಟ್ಟಿದ್ದರಿಂದ ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ. ರಾಜ್ಯ ಸರ್ಕಾರವು ರಾಜ್ಯದಲ್ಲಿ ಜಿಲ್ಲೆ ಮತ್ತು ತಾಲೂಕುಗಳು ಬರ ಪೀಡಿತ ಪ್ರದೇಶಗಳನ್ನು
ಬರಗಾಲ ಘೋಷಣೆ ಮಾಡಿದ್ದು ಮೀನಮೇಷ ಎಣಿಸದೆ ರಾಜ್ಯದಲ್ಲಿ ಬೆಳೆದ ಬೆಳೆಗಳ ಸಮೀಕ್ಷೆ ಮಾಡಿ ರೈತರುಗಳಿಗೆ ಬೆಳೆ ನಷ್ಟ ಪರಿಹಾರವನ್ನು ಕೊಡಬೇಕು. ರಾಜ್ಯದಲ್ಲಿ ರೈತರು ಆರ್ಥಿಕವಾಗಿ ತೀವ್ರ ಸಂಕಷ್ಟದಲ್ಲಿ ಇದ್ದು ಕೂಡಲೇ ಪ್ರತಿ ಎಕರೆಗೆ 40 ರಿಂದ 50 ಸಾವಿರ ರೂಪಾಯಿ ಬೆಳೆ ನಷ್ಟ ಪರಿಹಾರವನ್ನು ನೀಡಬೇಕೆಂದು ಮನವಿ ಸಲ್ಲಿಸಿದರು. ರೈತರಿಗೆ ಕೂಡಲೇ ಬೆಳೆ ನಷ್ಟ ಪರಿಹಾರವನ್ನು ನೀಡಬೇಕು. ರೈತರು ಸೊಸೈಟಿ ಮತ್ತು ಬ್ಯಾಂಕ್ಗಳಲ್ಲಿ ಪಡೆದ ಬೆಳೆ ಸಾಲವನ್ನು ಮನ್ನಾ ಮಾಡಬೇಕು. ಕೀಟನಾಶಕ ಮತ್ತು ಬೀಜಗಳನ್ನು ಸರ್ಕಾರದಿಂದ ಉಚಿತವಾಗಿ ನೀಡಬೇಕು. ರಾಜ್ಯದ ಗ್ರಾಮೀಣ ಭಾಗದಲ್ಲಿ ರೈತರುಗಳಿಗೆ 8 ರಿಂದ 10 ಗಂಟೆಗಳವರೆಗೆ 3 ಫೇಸ್ ವಿದ್ಯುತ್ ಸಂಪರ್ಕ ನೀಡಬೇಕು. ಕೃಷಿ ಇಲಾಖೆಯಿಂದ ನೀಡುವ ಯಂತ್ರೋಪಕರಣಗಳನ್ನು ಕಡಿಮೆ ದರದಲ್ಲಿ ನೀಡಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಸಲ್ಲಿಸಿದರು. ಮುಂಗಾರು ಮತ್ತು ಹಿಂಗಾರು ಮಳೆ ಕೈಕೊಟ್ಟಿದ್ದರಿಂದ ರಾಜ್ಯ ರೈತರುಗಳಿಗೆ ಬೆಳೆ ನಷ್ಟ ಪರಿಹಾರ ನೀಡುವ ಕುರಿತು ಸನ್ಮಾನ್ಯರೇ, ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಸೇನಾ ಸಮಿತಿ, DSS, ದಲಿತ ಸಂಘಟನೆಗಳ ಒಕ್ಕೂಟ, ನೀಲಾ ಸೇನೆ ಕಲ್ಯಾಣ ಸಮಿತಿ ವತಿಯಿಂದ ರಾಯಚೂರು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಮುಂಗಾರು ಮತ್ತು ಹಿಂಗಾರು ಮಳೆ ಕೈಕೊಟ್ಟಿದ್ದರಿಂದ ರಾಜ್ಯದಲ್ಲಿ ಬರಗಾಲ ಪರಿಸ್ಥಿತಿ ಉಂಟಾಗಿದೆ. ರಾಜ್ಯದಲ್ಲಿ ಈ ಬಾರಿ ಮಳೆ ಬಾರದೇ ಇರುವುದರಿಂದ ರಾಜ್ಯದ ಕೆರೆಗಳು ಮತ್ತು ಜಲಾಶಯಗಳು ಬತ್ತಿ ಹೋಗಿರುತ್ತವೆ. ಈ ಹಿನ್ನೆಲೆಯಲ್ಲಿ ರೈತರು ವರುಣದೇವನನ್ನು ನಂಬಿಕೊಂಡು ತಮ್ಮ ಜಮೀನುಗಳಲ್ಲಿ ಬಿತ್ತಿದ ಬೆಳೆಗಳನ್ನು ನೀಡಿ ದೇಶಕ್ಕೆ ಅನ್ನವನ್ನು ನೀಡುತ್ತಾನೆ. ಬೆಳೆದಿರುವಂತಹ ಬೆಳೆಗಳು ಮಳೆಯಿಲ್ಲದೆ ಬಿಸಿಲಿನ ತಾಪಕ್ಕೆ ಈ ಬಾರಿ ಬೆಳೆ ಕೈಗೆ ಬರುವ ನಿರೀಕ್ಷೆ ಬಹಳ ಕಡಿಮೆ ಇದೆ. ಜಮೀನುಗಳಲ್ಲಿ ಭೂಮಿ ಬಿರುಕು ಬಿಟ್ಟಿರುತ್ತವೆ. ರೈತರು ಬೇರೆಯವರಿಂದ ಸಾಲ ಪಡೆದುಕೊಂಡು ಬಿತ್ತನೆ ಕೆಲಸಕ್ಕೆ ಖರೀದಿಸಿದ ಬೀಜ, ಗೊಬ್ಬರ, ಎಣ್ಣೆ ಖರೀದಿಸಿದ್ದಾರೆ. ಈ ಬಾರಿ ಬೆಳೆ ಕೈಕೊಟ್ಟಿದ್ದರಿಂದ ತುಂಬ ತೊಂದರೆ ಅನುಭವಿಸುತ್ತಿದ್ದಾರೆ. ರಾಜ್ಯ ಸರ್ಕಾರವು ರಾಜ್ಯದ ಜಿಲ್ಲೆ ಮತ್ತು ತಾಲೂಕುಗಳು ಬರಪೀಡಿತ ಪ್ರದೇಶಗಳು ಬರಗಾಲ ಘೋಷಣೆ ಮಾಡಿದ್ದು, ಮೀನಮೇಷ ಎಣಿಸದೆ ರಾಜ್ಯದಲ್ಲಿ ಬೆಳೆದ ಬೆಳೆಗಳ ಸಮೀಕ್ಷೆ ಮಾಡಿ ರೈತರುಗಳಿಗೆ ಬೆಳೆ ನಷ್ಟ ಪರಿಹಾರವನ್ನು ಕೊಡಬೇಕು. ಆದ್ದರಿಂದ ದಯಾಳುಗಳಾದ ತಾವುಗಳು ರಾಜ್ಯದಲ್ಲಿ ರೈತರು ಆರ್ಥಿಕವಾಗಿ ತೀವ್ರ ಸಂಕಷ್ಟದಲ್ಲಿದ್ದು ಕೂಡಲೇ ಪ್ರತಿ ಎಕರೆಗೆ ರೂಪಾಯಿ 40 ರಿಂದ 50 ಸಾವಿರ ಬೆಳೆ ನಷ್ಟ ಪರಿಹಾರವನ್ನು ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿದರು. ಈ ಸಂದರ್ಭದಲ್ಲಿ ಎನ್ ಕೃಷ್ಣ, ಶಶಿಕುಮಾರ್, MS ಮಾರಿ, ರಾಮಕೃಷ್ಣ, ಬಿ ಸದಾನಂದ್, ಆನಂದ್ ಯಗ್ನೂರ್, ಪರಮೇಶ್ವರ ಮರಸ್, ತಿಮ್ಮಪ್ಪ ಕಡಗೋಳ್, ರಂಗಪ್ಪ ಅಸ್ಕಿಹಾಳ್, ಗೋವಿಂದ್ ಮೇಸ್ತ್ರಿ, ನರಸಿಂಹಲು ಸ್ಟೇಷನ್ ಏರಿಯಾ, ರಮೇಶ್ ಸಿರ್ವಾರ ಉಪಸ್ಥಿತರಿದ್ದರು. ಈಶಾನ್ಯ ಕರ್ನಾಟಕ ಪದವೀಧರರ ಮತಕ್ಷೇತ್ರ ಚುನಾವಣೆಗೆ ನೋಂದಣಿ ಮಾಡಿಕೊಳ್ಳುವ ಮೂಲಕ ಈಶಾನ್ಯ ಪದವೀಧರರ ಮತಕ್ಷೇತ್ರಕ್ಕೆ ಮತದಾನ ಮಾಡುವ ಹಕ್ಕನ್ನು ಪ್ರತಿಯೊಬ್ಬ ಪದವೀಧರರು ಪಡೆದುಕೊಳ್ಳಬೇಕು ಮತ್ತು ನೋಂದಣಿ ಅಭಿಯಾನದ ಸದುಪಯೋಗ ಪಡೆದುಕೊಳ್ಳುವಂತೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಮಾರುತಿ ಬಗಾಡೆ ಅವರು ಹೇಳಿದರು. ಈಶಾನ್ಯ ಕರ್ನಾಟಕ ಪದವೀಧರ ಮತಕ್ಷೇತ್ರ ಚುನಾವಣೆಗೆ ನೋಂದಣಿ ಮಾಡಿಕೊಳ್ಳುವ ಮೂಲಕ ಈಶಾನ್ಯ ಪದವೀಧರ ಮತಕ್ಷೇತ್ರಕ್ಕೆ ಮತದಾನ ಮಾಡುವ ಹಕ್ಕನ್ನು ಪ್ರತಿಯೊಬ್ಬ ಪದವೀಧರರು ಪಡೆದುಕೊಳ್ಳಬೇಕು ಮತ್ತು ನೋಂದಣಿ ಅಭಿಯಾನದ ಸದುಪಯೋಗ ಪಡೆದುಕೊಳ್ಳುವಂತೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಮಾರುತಿ ಬಗಾಡೆ ಅವರು ಹೇಳಿದರು. ಅವರು ನಗರದ ಜಿಲ್ಲಾ ನ್ಯಾಯಾಲಯದಲ್ಲಿ ಜಿಲ್ಲಾಧಿಕಾರಿಗಳು, ಸಹಾಯಕ ಮತದಾರರ ನೋಂದಣಾಧಿಕಾರಿಗಳ ಕಾರ್ಯಾಲಯ, ಜಿಲ್ಲಾ ಪಂಚಾಯತ್, ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ವತಿಯಿಂದ ಮತದಾರರ ವಿಶೇಷ ನೋಂದಣಿ ಅಭಿಯಾನವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಈಶಾನ್ಯ ಪದವೀಧರ ಮತಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಣಿ ಮಾಡಿಕೊಳ್ಳಲು ವಿಶೇಷ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು, ಜಿಲ್ಲಾ ನ್ಯಾಯಾಲಯದಲ್ಲಿ ಇರುವ ಪದವೀಧರರು ತಮ್ಮ ಹೆಸರನ್ನು ನೋಂದಣಿ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಇದನ್ನು ಪ್ರತಿಯೊಬ್ಬರು ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದರು. ಅಪರ ಜಿಲ್ಲಾಧಿಕಾರಿ ಡಾ KR ದುರ್ಗೇಶ್ ಮಾತನಾಡಿ, ಈಶಾನ್ಯ ಪದವೀಧರರ ಮತಕ್ಷೇತ್ರದ ಮತದಾರರ ಪಟ್ಟಿಗೆ ಹೆಸರನ್ನು ನೋಂದಾಯಿಸಿಕೊಳ್ಳಲು ನವೆಂಬರ್ 6ರವರೆಗೆ ಅವಕಾಶ ಕಲ್ಪಿಸಲಾಗಿದ್ದು, ನವೆಂಬರ್ 23ಕ್ಕೆ ಕರಡು ಮತದಾರರ ಪಟ್ಟಿ ಪ್ರಕಟವಾಗುತ್ತದೆ. ಅದಾದ ನಂತರ ಡಿಸೆಂಬರ್ 9ರವರೆಗೆ ಹಕ್ಕು ಮತ್ತು ಆಕ್ಷೇಪಣೆಗಳಿಗೆ ಅವಕಾಶ ನೀಡಲು ಅವಧಿಯನ್ನು ನಿಗದಿಪಡಿಸಲಾಗಿದ್ದು, ಡಿಸೆಂಬರ್ 30ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗುತ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪದವೀಧರರು ಈಶಾನ್ಯ ಪದವೀಧರರ ಮತಕ್ಷೇತ್ರಕ್ಕೆ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರಾದ ಜಗದೀಶ್, ಅತ್ತಿಕಾಳು ಪ್ರಭು, ದಯಾನಂದ್ ಬೇಲೂರೆ, ಸಹಾಯಕ ಆಯುಕ್ತೆ ಮೆಹಬೂಬಿ, ತಹಸೀಲ್ದಾರ್ ಸುರೇಶ್ ವರ್ಮಾ, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಭಾನುರಾಜ್, ಕಾರ್ಯದರ್ಶಿ ವಿಜಯ್ ಕುಮಾರ್, ಮತದಾರರ ಸಾಕ್ಷರತಾ ಕ್ಲಬ್ನ ಸಂಪನ್ಮೂಲ ವ್ಯಕ್ತಿ ದಂಡಪ್ಪ ಬಿರಾದರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಹಿಳೆಯನ್ನು ಕೊಲೆ ಮಾಡಿ ಶವವನ್ನು ಸುಟ್ಟು ಹಾಕಿರುವ ಘಟನೆ ಹಟ್ಟಿಪಟ್ಟಣದ GR ಕಾಲೋನಿಯಲ್ಲಿ ನಡೆದಿದೆ. ಮಹಿಳೆಯನ್ನು ಕೊಲೆ ಮಾಡಿ ಶವವನ್ನು ಸುಟ್ಟು ಹಾಕಿರುವ ಘಟನೆ ಹಟ್ಟಿಪಟ್ಟಣದ GR ಕಾಲೋನಿಯಲ್ಲಿ ನಡೆದಿದೆ. ಕೊಲೆಯಾದ ಮಹಿಳೆ ಮಂಜುಳಾ 45 ವರ್ಷ ಎಂದು ಗುರುತಿಸಲಾಗಿದೆ. ಮಂಜುಳಾ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡುತ್ತಿದ್ದರು. ಪಟ್ಟಣದ GR ಕಾಲೋನಿಯಲ್ಲಿ ತಮ್ಮ ಮಕ್ಕಳೊಂದಿಗೆ ವಾಸವಾಗಿದ್ದರು. ತಡರಾತ್ರಿ ಈ ಘಟನೆ ನಡೆದಿರಬಹುದು ಎಂದು ಶಂಕಿಸಲಾಗಿದ್ದು, ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಈ ವೇಳೆ ಶವಕ್ಕೆ ಹಚ್ಚಿದ ಬೆಂಕಿ ಇನ್ನೂ ಉರಿಯುತ್ತಿದ್ದು ಕಂಡುಬಂದಿದೆ. ಮಹಿಳೆಯನ್ನು ದುಷ್ಕರ್ಮಿಗಳು ಕೊಲೆ ಮಾಡಿ ಸುಟ್ಟು ಹಾಕಿದ್ದಾರೆ. ಮನೆಯಿಂದ 100 ಮೀಟರ್ ಅಂತರದಲ್ಲಿ ಈ ಘಟನೆ ನಡೆದಿದೆ. ಕೊಲೆ ಬಳಿಕ ಸುಟ್ಟು ಹಾಕಿದ್ದಾರೆ. ಬೆಳಗಿನ ಜಾವದಲ್ಲಿ ಘಟನೆ ನಡೆದಿರಬಹುದು ಎಂದು ಅಂದಾಜಿಸಲಾಗಿದೆ.
ಹಟ್ಟಿ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ತನಿಖೆ ನಡೆಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಟುಕ್ನೂರು ಗ್ರಾಮ ಪಂಚಾಯಿತಿಯಲ್ಲಿ ಯೋಜನೆಗಳಿಗೆ ರೂಪಿಸದೆ 15ನೇ ಹಣಕಾಸು ಯೋಜನೆ ಅನುದಾನ ದುರ್ಬಳಕೆ, ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಲು ಸದಾನಂದ ಪನ್ನೂರು ಆಗ್ರಹ. ಕನ್ನಡ ಧ್ವಜ ಅಧಿಕೃತ ಘೋಷಣೆಗೆ ಸರ್ಕಾರ ಮುಂದಾಗಲಿ, ಮೊಹಮ್ಮದ್ ಮುಜಿದ್. ಬಾಲಕಾರ್ಮಿಕತೆಯಿಂದ ಬಿಡುಗಡೆಗೊಂಡ ಮಕ್ಕಳ ಉನ್ನತ ವ್ಯಾಸಂಗಕ್ಕಾಗಿ ವಸತಿ ನಿಲಯಗಳಲ್ಲಿ ದಾಖಲಿಸಿ ಶಿಕ್ಷಣ ಒದಗಿಸಲು ಸೂಚನೆ, ಸಭೆಗೆ ಗೈರಾದ ಅಧಿಕಾರಿಗಳಿಗೆ ನೋಟಿಸ್ ಜಾರಿ. ದುರ್ಗೇಶ್. ಅಲ್ಪಸಂಖ್ಯಾತರ ಸಂಶೋಧನಾ ವಿದ್ಯಾರ್ಥಿಗಳ ಫೆಲೋಶಿಪ್ ಕಡಿತ ಖಂಡಿಸಿ ಎಐಆರ್ಎಸ್ಒ ಸಂಘಟನೆಯಿಂದ ಮನವಿ. ಸಿಇಟಿ ಪರೀಕ್ಷೆ ಅಚ್ಚುಕಟ್ಟಾಗಿ ನಡೆಸಲು ಅಗತ್ಯ ಸಿದ್ಧತೆ ಕೈಗೊಳ್ಳಲು ದುರ್ಗೇಶ್ ಸೂಚನೆ. ಮುಂಗಾರು ಮತ್ತು ಹಿಂಗಾರು ಮಳೆ ಕೈಕೊಟ್ಟಿದ್ದರಿಂದ ರಾಜ್ಯ ರೈತರುಗಳಿಗೆ ಬೆಳೆ ನಷ್ಟ ಪರಿಹಾರ ನೀಡಲು ಮನವಿ. ಈಶಾನ್ಯ ಪದವೀಧರ ಮತದಾರರ ಪಟ್ಟಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳಿ, ನ್ಯಾಯಾಧೀಶ ಮಾರುತಿ ಬಗಾಡೆ. ಮತ್ತು ಹಟ್ಟಿಯಲ್ಲಿ ಮಹಿಳೆಯನ್ನು ಕೊಲೆ ಮಾಡಿ ಸುಟ್ಟು ಹಾಕಿದ ದುಷ್ಕರ್ಮಿಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಡಾಕ್ಟರ್ ಮೌಲಾನಾ ಹಕೀಂ ಸಾಬ್ ಇವರು ಕಡಪದಿಂದ ರಾಯಚೂರಿಗೆ ಮೊದಲ ಬಾರಿಗೆ ಬಂದಿದ್ದಾರೆ. ಇವರು ಪೈಲ್ಸ್, ಮಂಡಿ ನೋವು, ಎದೆ ನೋವು, ಕಿಡ್ನಿ ಸಮಸ್ಯೆ ಇನ್ನು ಮುಂತಾದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಿ ಗುಣಮುಖಪಡಿಸುತ್ತಾರೆ. ಗುಲ್ಶನ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರು. ಎಸ್ಎಕೆ ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ದಸರಾ ಮತ್ತು ದೀಪಾವಳಿ ಹಬ್ಬದ ಋತುವನ್ನು ಪವರ್ ಮತ್ತು ಸ್ಟೈಲ್ ನೊಂದಿಗೆ ಆಚರಿಸಿ. ಕೇವಲ ₹1 ಪಾವತಿಸಿ ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕೊಂಡೊಯ್ಯಿರಿ. ಯಾವುದೇ ಮಾಡೆಲ್, ಯಾವುದೇ ಬ್ರಾಂಡ್ ಅನ್ನು ಹೊಸ ಬಜಾಜ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಶ್ರೀ ವಿಜಯಲಕ್ಷ್ಮಿ TVS ರಾಯಚೂರು ಇವರಿಂದ ಹಬ್ಬಗಳ ಕೊಡುಗೆಗಳು. ಮೆಗಾ ಎಕ್ಸ್ಚೇಂಜ್ ಮತ್ತು ಸಾಲ ಮೇಳ. ಕಡಿಮೆ ಡೌನ್ ಪೇಮೆಂಟ್. ಧನಂಜಯ್ ಕಾಂಪ್ಲೆಕ್ಸ್, ಗೋಶಾಲ್ ರಸ್ತೆ, ರಾಯಚೂರು. ಸಂಚೇತಿ ಕನ್ಸ್ಟ್ರಕ್ಷನ್ ಅವ್ರು ಮಾಡಿರೋ ಮನೆಗಳು ನೋಡಕ್ ಬಂದಿವಿ. 30-40 ನಾಗ ಫುಲ್ ಸ್ಪೇಷಿಯಸ್ ಆಗಿ ವಿತ್ ಇಂಡಿವಿಜುವಲ್ ಕಾಂಪೌಂಡ್ ಇವ್ರು ಮನೆಗಳು ಕಟ್ಟಾರ ನೋಡ್ರಿ.